नपुंसकं श्रेयसां परिवर्तकं धर्मसम्बन्धकं भव्यजीवमनः प्रतिबोधकारकं पुण्यप्रकाशकं पापप्रणाशकम् इदं शास्त्रं श्रीसमयसारनामधेयम् अस्य मूलग्रन्थकर्तारः श्रीसर्वज्ञदेवाः तदुत्तरग्रन्थकर्तारः श्रीगणधरदेवाः प्रतिगणधरदेवाः तेषां वचनानुसारमासाद्य आचार्य श्रीकुन्दकुन्दाचार्यदेवविरचितं श्रोतारः सावधानतया शृण्वन्तु। मङ्गलं भगवान् वीरो मङ्गलं गौतमो गणि मङ्गलं कुन्दकुन्दार्यो जैनधर्मोऽस्तु मङ्गलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आर्याणं नमो वज्रायाणं नमो लोहे सौरसारुणि वन्दितु सौरसिद्धे ध्रुवचरमनोहमं गतिं वर्ते वोच्छामि समयभावुरमिदं सुदकेवली हरिणम्। ಇಂದಿಗೆ 2000 ವರ್ಷಗಳ ಪೂರ್ವದಲ್ಲಿ ಭಗವತ್ ಸ್ವರೂಪರಾದಂಥ ಕುಂದಕುಂದಾಚಾರ್ಯ ದೇವರ ಈ ಸಮಯಸಾರ ಪರಮಾಗಮದ 415 ಗಾಥೆಗಳ ರಚನೆ ಮಾಡಿದ್ದರು. ಅದರ ಮೇಲೆ 1000 ವರ್ಷ ಕಳೆದ ನಂತರ ಅಮೃತಚಂದ್ರಾಚಾರ್ಯ ದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಬರೆದಿದ್ದರು. ಆ ಗಾಥೆ, ಟೀಕೆ, ಕಲಶಗಳ ಸಮಗ್ರ ರೂಪದ ಕೃತಿ ಕನ್ನಡದೊಳಗ ನಮ್ಮ ಕೈಯೊಳಗೆ ಈಗ 40 ವರ್ಷದಿಂದ ಬಂದದ್ದು. ಈಗ ಅದರ ಸ್ವಾಧ್ಯಾಯ ಕ್ರಮದಿಂದ ನಮ್ಮ ಜೀವನದಲ್ಲಿ ನಡೀತಾನೇ ಇದೆ. ಇಲ್ಲಿ 8ನೇ ಅಧಿಕಾರ ಮೋಕ್ಷ ಅಧಿಕಾರ ಇದೆ. ಪುಟ ಸಂಖ್ಯೆ 446. ಅಥ ಪ್ರವಿಶತಿ ಮೋಕ್ಷ. ರಂಗಮಂಟಪದ ನಿರ್ಮಾಣ ಮಾಡಿದ್ದಾರೆ. ಅದರ ಮೇಲೆ ಒಂದೊಂದಾಗಿ ಪಾತ್ರಗಳು ಬಂದು ಹೋಗ್ತಾ ಇದ್ದಾವೆ. ಇಲ್ಲಿ ಈಗ ಮೋಕ್ಷ ಅಧಿಕಾರ, ಮೋಕ್ಷ ರೂಪದ ಪ್ರವೇಶ ಮಾಡಿದ್ದೇವೆ. ದ್ವಿಧಾಕೃತ್ಯ ಪ್ರಜ್ಞಾ ದ್ವಿಧಾಕೃತ್ಯ ಪ್ರಜ್ಞಾ ಕ್ರಕಚದಲನಾತ್ ಬಂಧ ಪುರುಷೋ ದಲನಾತ್ ಬಂಧ ಪುರುಷೋ ನಯನ್ ಮೋಕ್ಷಂ ಸಾಕ್ಷಾತ್ ಪುರುಷಮುಪರಂ ಐಕನಿಯತಂ ಇದಾನೀಮುನ್ಮಜ್ಜ ಸಹಜ ಪರಮಾನಂದ ಸರಸಂ ಪರಂ ಪೂರ್ಣಂ ಜ್ಞಾನಂ ಕೃತ ಸಕಲ ಕೃತ್ಯಂ
ಸಾಕಾರ ಅಮೃತ ಚಂದ್ರದೇವ ಪ್ರತಿಯೊಂದು ಪಾತ್ರ ಬರುವ ಸಮಯದೊಳಗೆ ಮಂಗಲಾಚರಣೆಯ ರೂಪದಿಂದ ಕಲಶಗಳನ್ನು ಹೇಳ್ತಾ ಬಂದಿದ್ದಾರೆ. ಇಲ್ಲಿ ಮೋಕ್ಷ ಅಧಿಕಾರದೊಳಗೆ ಕೂಡ ಇಂಥ ಒಂದು ಅದ್ಭುತ ಕಲಶವನ್ನು ಹೇಳಿದ್ದಾರೆ. ಕೆಳಗಡೆ ಶ್ಲೋಕಾರ್ಥ ನೋಡಿದ್ರೆ, ಇದಾನಿ ಈಗ ಬಂಧ ಪದಾರ್ಥದ ನಂತರ ಏನು ಹೇಳಿದ್ರು? ಬಂಧ ಪದಾರ್ಥದ ನಂತರ, ಬಂಧ ಪರ್ಯಾಯದ ನಂತರ ಹೇಳಿಲ್ಲ, ಪದಾರ್ಥ ಅಂಥೇಳಿ ಹೇಳಿದ್ರೆ ಯಾವ ಪ್ರಕಾರ ತತ್ವ ಇದ್ದಾವೆ, ಯಾವ ಪ್ರಕಾರ ದ್ರವ್ಯದೊಳಗೆ ಗುಣ ಮತ್ತು ಪರ್ಯಾಯಗಳಿದ್ದಾವೆ, ಆ ಪ್ರಕಾರ ಪದಾರ್ಥ ಕೂಡ ಇದ್ದಾವೆ. ಪದಾರ್ಥ ಅಂತಂದರೆ ಏನು? ಪದಾರ್ಥ ಅಂತಂದರೆ ಏನು? ಆ ಪದದೊಳಗ ಅರ್ಥ ವಿರಾಜಮಾನ ಇರುತ್ತೆ. ಅರ್ಥ ಅರ್ಥಾತ್ ವಸ್ತು, ಪದ ಅರ್ಥಾತ್ ಪರ್ಯಾಯ. ಪರ್ಯಾಯದೊಳಗೆ ಅರೆ ಬಂಧ ಪರ್ಯಾಯದೊಳಗೆ ಜೀವ ವಸ್ತು ವಿರಾಜಮಾನ ಇದೆ. ತಿಳಿತೇನ್ರಿ? ಬಂಧ ಪರ್ಯಾಯದೊಳಗೆ ಜೀವ ವಸ್ತು ವಿರಾಜಮಾನ ಇದೆ. ಈಗ ಇಲ್ಲಿ ಮೋಕ್ಷ ಪರ್ಯಾಯದೊಳಗೆ ಜೀವ ವಸ್ತು ವಿರಾಜಮಾನ ಆಗುವ ಮಾತು ಇದೆ. ಆದ್ರೆ ಈಗ ಅಂದರೆ ಈ ಸಮಯದೊಳಗೆ ಅಲ್ಲೇನು ನಾಟಕ ತೋರಿಸ್ತಾ ಇದ್ದಾರೆ ರಂಗಮಂಟಪದ ಮೇಲೆ, ಒಂದೊಂದು ಸೋಗಗಳು ಬರ್ತಾ ಇದ್ದಾವೆ. ಸೋಗ ಯಾರು ಇದ್ದಾವೆ? ಸೋಗ ಯಾರು ಇದ್ದಾವೆ? ಪಾತ್ರ ಮಾಡುವಂಥ ವ್ಯಕ್ತಿ ಬೇಕಲ್ಲಿ, ಆ ವ್ಯಕ್ತಿಯ ಪಾತ್ರವೇ ಸೋಗು. ಹಾಗಾದ್ರೆ ಸೋಗ ಪಾತ್ರ ಯಾರು ಮಾಡ್ತಾ ಇದ್ದಾರೆ? ಜೀವ ಮಾಡ್ತಾ ಇದ್ದಾನೆ, ಜೀವ ಮಾಡ್ತಾ ಇದ್ದಾನೆ. ಇಲ್ಲಿ ಬಂಧ ಪದಾರ್ಥ ಅಂಥೇಳಿ ಹೇಳಿದ್ರಲ್ಲ, ಬಂಧ ರೂಪದ ಪರ್ಯಾಯದೊಳಗ ಜೀವರೂಪದ ಅರ್ಥ ಇಲ್ಲಿಯವರೆಗೆ ಇತ್ತು. ಈಗ ಇನ್ನಾದ ಮೋಕ್ಷ ರೂಪದ ಪರ್ಯಾಯದೊಳಗೆ ಪ್ರವೇಶ ಮಾಡೋದಿದೆ. ಬಂಧ ಅರ್ಥ ಹೋದದ್ದಿದೆ. ಮತ್ತು ಕಲಶದೊಳಗ ಈಗ ಬಂಧ ಪದಾರ್ಥದ ನಂತರ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಯಾರ್ದ ಹೇಳೋರಿದ್ದಾರೆ? ಮೋಕ್ಷದ ಹೇಳೋರಿದ್ದಾರೆ. ಮೋಕ್ಷ ಯಾವಾಗ ಬರ್ತಿದೆ? ಯಾವಾಗ ಈ ಜೀವ ಬಂಧರೂಪ ಪರ್ಯಾಯದೊಳಗ ವಿರಾಜಮಾನ ಇರುವಿಕೆಯನ್ನು ಬಿಟ್ಟುಕೊಟ್ಟ, ಬಂಧರೂಪದ ಪರ್ಯಾಯ ರೂಪದ ಸಿಂಹಾಸನದಿಂದ ಇಳಿದು ಬಿಟ್ಟ, ಬೇರೆ ಯಾವ ಸಿಂಹಾಸನದ ಮೇಲೆ ವಿರಾಜಮಾನ ಆಗಾವಿದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೆ ಎಲ್ಲಿದ್ದವ? ಅರ್ಥ ಅರ್ಥಾತ್ ವಸ್ತು, ಪದ ಅರ್ಥಾತ್ ವಸ್ತು ವಿರಾಜಮಾನ ಆಗುವಂಥ ಪರ್ಯಾಯ ಅಂದ್ರೆ ಅಥವಾ ಅವಸ್ಥಾ ಅಂದ್ರೆ. ಈಗ ವಿಚಾರ ಮಾಡಿದರೆ ಯಾವ ಪರ್ಯಾಯ ಜೀವದಲ್ಲೇ ಯಾವ ಸಮಯಕ್ಕೆ ಇರ್ತಿದೆಯೋ ಆ ಪರ್ಯಾಯದೊಳಗ ಸಂಪೂರ್ಣ ಜೀವ ಇರ್ತಿದೆ ರೀ. ಜೀವ ಎಲ್ಲಿರ್ತಿದೆ? ಪರ್ಯಾಯ ಬಿಟ್ಟು ಬೇರೆ ಇರುವುದಿಲ್ಲ. ಪರ್ಯಾಯದೊಳಗನ ಪ್ರತಿ ಸಮಯಕ್ಕೆ ಪ್ರತಿಯೊಂದು ವಸ್ತು ವಿರಾಜಮಾನ ಇರ್ತವೆ. ಒಂದು ಮಾತು. ಎರಡನೇ ರೀತಿಯಿಂದ ಹೇಳಿದ್ರೆ ಪ್ರತಿ ಸಮಯಕ್ಕ ವಸ್ತು ಭಿನ್ನ ಭಿನ್ನ ರೂಪದ ಅವಸ್ಥೆಗಳನ್ನು ಧಾರಣ ಮಾಡ್ತಿದೆ. ವಸ್ತು ನಿರಂತರವಾಗಿದೆ, ಪರ್ಯಾಯ ರೂಪದಿಂದ ಪರಿಣಮನ ಮಾಡುವಂಥದ್ದು ಇದೆ. ಹಾಗಾದ್ರೆ ಇಲ್ಲಿಯವರೆಗೆ ರೀ ಸಂವರ ತತ್ವದ ಉದಯ ಆಯ್ತು, ಅರ್ಥಾತ್ ಸಂವರ ರೂಪದ ಸೋಗ ಆಯ್ತು, ನಿರ್ಜರ ರೂಪದ ಆಯ್ತು, ಬಂಧ ರೂಪದ ಅವಸ್ಥೆಯನ್ನ ಈಗ ಬಿಟ್ಟುಕೊಟ್ಟಿದ್ರಿ. ಅದ ಯಾಕೆ ಅಂತಂದ್ರೆ ಬಂಧ ಎಲ್ಲಿಯವರೆಗೆ ಇದೆ? ಎಲ್ಲಿಯವರೆಗೆ ಮೋಕ್ಷ ಪ್ರತ್ಯಕ್ಷ ಪ್ರಕಟ ಆಗುವುದಿಲ್ಲವೋ ಅಲ್ಲಿಯವರೆಗೆ ಬಂಧ ಇದೆ. ಎಲ್ಲಿಯವರೆಗೆ ಜೀವ
ಮೋಕ್ಷ ರೂಪದ ಪರ್ಯಾಯದಿಂದ ಪ್ರಕಟ ಆಗುವುದಿಲ್ಲವೋ ಅಲ್ಲಿಯವರೆಗೆ ಬಂಧ ಇದೆ. ನಿನ್ನೆ ಸಾಯಂಕಾಲ ಸ್ಪರ್ಶ ಮಾಡಿದ್ದಿತ್ತು ಬಂಧದ ಕಾರಣ 5. ಹಾಗಾದ್ರೆ ಕಾರಣದ ಅಭಾವ ಕಾರ್ಯದ ಅಭಾವದ ಜೊತೆಗೇನ ಆಗ್ತಿದೆ. ಯಾವಾಗ ಕಾರ್ಯರೂಪದ ಪರ್ಯಾಯ ಇಲ್ಲ ಆಗ ಕಾರಣರೂಪ ಪರ್ಯಾಯದ ಅಭಾವ ಆಗ್ತಿದೆ. ಹಾಗಾದ್ರೆ ಬಂಧ ರೂಪದ ಪರ್ಯಾಯ ಎಲ್ಲಿಯವರೆಗೆ ಇದೆ? ಹಾಗೆ ನೋಡಿದರೆ ಎಲ್ಲಿಯವರೆಗೆ ಯೋಗದ ಸದ್ಭಾವ ಇದೆಯೋ ಅಲ್ಲಿಯವರೆಗೆ ಬಂಧ ಪರ್ಯಾಯ ಇದೆ. ವಿಷಯಂತೂ ಸೂಕ್ಷ್ಮನ ಇದೆ. ನಿನ್ನೆ ಹೇಳಿದ್ದನೇ ಇತ್ತು, ಜಿನಾಗಮದಲ್ಲಿ ಬರುವಂಥ ಪ್ರತಿಯೊಂದು ವಿಷಯ ಸೂಕ್ಷ್ಮನ ಇರ್ತವ್ರಿ. ನಿನ್ನೆ ಹೇಳಿದ್ದಿತ್ತು ಏನ, ಎಲ್ಲಿಯವರೆಗೆ ಈ ಜೀವ ಯೋಗ ರೂಪದಿಂದ ಪರಿಣಾಮನ ಮಾಡ್ತಾನೋ ಅಥವಾ ಯೋಗದ ಸದ್ಭಾವ ಇದೆಯೋ, ಇಲ್ಲಿ ಯೋಗ ಅಂತಂದ್ರೆ ಮನವಚನ ಕಾಯದ ಪ್ರವೃತ್ತಿ ಅಲ್ಲ. ಆತ್ಮನಲ್ಲೇ ಯಾವ ಪ್ರಕಾರ ಜ್ಞಾನ, ದರ್ಶನ, ಸುಖ, ವೀರ್ಯ ಮೊದಲಾದ ಅನಂತ ಗುಣಗಳಿದ್ದಾವೆ, ಆ ಪ್ರಕಾರ ಯೋಗ ಅನ್ನುವಂಥದ್ದೊಂದು ಕೂಡ ಗುಣ ಇದೆ. ಆ ಯೋಗ ಗುಣದಲ್ಲೇ ಎಲ್ಲಿಯವರೆಗೆ ಅಸ್ಥಿರತೆ ಇದೆಯೋ ಅಲ್ಲಿಯವರೆಗೆ ಅದ ಈ ಜೀವನಿಗೆ ಬಂಧದ ಕಾರಣ ಆಗ್ತಾ ಇರ್ತಿದ್ದೀರಿ. ಹಾಗಾದರೆ ಈಗ ಒಂದು ಸೂಕ್ಷ್ಮ ಮಾತು ಏನಿದೆ ಅಂತಂದ್ರೆ, ಅರಹಂತ ಅವಸ್ಥೆಯೊಳಗೂ ಕೂಡ ಬಂಧ ಇದ್ದೀರಿ. ಅರಹಂತ ಅವಸ್ಥೆಯ ಹೆಸರೇನಿದೆ? 13ನೇ ಸಯೋಗ ಕೇವಲಿ ಗುಣಸ್ಥಾನ ಅಂತಾರೆ. ಸಯೋಗ ಕೇವಲಿ, ಕೇವಲಿ ಅಂತೂ ಅದರ್ರಿ, ಅರ್ಥಾತ್ 4 ಘಾತಿ ಕರ್ಮ ಹೊರಟು ಹೋಗಿ ಅನಂತ ಚತುಷ್ಟಯದ ಪ್ರಕಟತೆ ಆದದ್ದಿದೆ. ಬರೇ ಕೇವಲ ಜ್ಞಾನ ಏಕಾಕಿ ಪ್ರಕಟ ಆಗುವುದಿಲ್ಲ, ಅಲ್ಲಿ ಅನಂತ ದರ್ಶನನೂ ಇದೆ, ಅನಂತ ಸುಖನೂ ಇದೆ, ಅನಂತ ಬಲನೂ ಇದೆ. ಹಾಗಾದರೆ ಇಂಥ ಕೇವಲ ಜ್ಞಾನ ಆಗಿರುವಂಥ ಪರಮಾತ್ಮನಿಗೆ ಕೂಡ, ಪರಮಾತ್ಮರ 2 ಪ್ರಕಾರದವರು ಇರ್ತಾರೆ. ಒಂದು ಸಕಲ ಪರಮಾತ್ಮ ಅವಸ್ಥೆ, ಇನ್ನೊಂದು ನಿಖಲ ಪರಮಾತ್ಮ ಅವಸ್ಥೆ. ಕಲ ಅಂದ್ರೆ ಶರೀರ, ಸಕಲ ಪರಮಾತ್ಮ ಅರ್ಥಾತ್ ಶರೀರ ಸಹಿತ ಪರಮಾತ್ಮ, ನಿಖಲ ಪರಮಾತ್ಮ ಅರ್ಥಾತ್ ಶರೀರ ರಹಿತ ಪರಮಾತ್ಮ. ಹಾಗಾದ್ರೆ ಅರಹಂತ ಅವಸ್ಥೆಯೊಳಗೆ ಶರೀರ ಇದೆ ರೀ, ಪರಮ ಔದಾರಿಕ ಶರೀರ ಇದೆ. ಶರೀರ ಯಾವುದರಿಂದ ಇರ್ತಿದೆ? ನಾಮಕರ್ಮದಿಂದ, ಆಯುವಿನ ಉದಯದಿಂದ. ಈ ಪ್ರಕಾರ 4 ಇನ್ನೂ ಅಘಾತಿ ಕರ್ಮ ಅರಹಂತ ಅವಸ್ಥೆಯಲ್ಲಿ ವಿದ್ಯಮಾನದವರೆ. ಬರೇ ವಿದ್ಯಮಾನ ಕರ್ಮ ಇಲ್ಲ, ನವೀನ ಕರ್ಮಗಳ ಆಶ್ರಮ ಆಗ್ತಾ ಇದೆ, ಬಂಧ ಆಗ್ತಾ ಇದೆ, ಮತ್ತು ಅದೇ ಸಮಯಕ್ಕೆ ನಿರ್ಜರೆ ಆಗ್ತಾ ಇದೆ. ಅರಹಂತ ಅವಸ್ಥೆಯೊಳಗ ಅನಂತ ಚತುಷ್ಟಯ ಪ್ರಕಟ ಆಗಿರುವ ಸಮಯದಲ್ಲಿ ಕೂಡ ಎಷ್ಟು ಇನ್ನೂ ಆಯು ಮೊದಲಾದ ಕರ್ಮಗಳ ಶೇಷ ಇದಾವೆಯೋ ಅಷ್ಟು ಕಾಲದವರೆಗೆ ಯೋಗ ಗುಣದ ಅಸ್ಥಿರತ ಕಂಪನ ರೂಪದ ಅವಸ್ಥೆಯಿಂದ ಕರ್ಮ ವರ್ಗಣಗಳ ಆ ಆತ್ಮನ ಕಡೆಗೆ ಬರ್ತಾ ಇರ್ತವೆ, ಬಂಧಿಸ್ತಾ ಇರ್ತವೆ, ಹೊರಟು ಹೋಗ್ತಾ ಇರ್ತವೆ. ಈರ್ಯಾಪಥ ಆಸ್ತ್ರವ ಅಂದರೆ ಅದಕ್ಕೆ ಈರ್ಯಾಪಥ ಆಸ್ತ್ರವ ಕೂಡ ನಿರರ್ಥಕ ಇಲ್ಲ, ಬಂಧ ಸಹಿತ ಇದೆ. ಹಾಗಾದರೆ ಇಲ್ಲೇನು ಹೇಳಿದ್ರು? ಅರಹಂತ ಅವಸ್ಥೆಯೊಳಗ ಏನಿದೆ? ಬಂಧ ಇದೆ. ಬಂಧ ಪರ್ಯಾಯ ಹೊರಟು ಹೋಯಿತು ಅಂತಂದ್ರೆ ನಿಯಮದಿಂದ ಏನು ಬರ್ತಿದೆ? ಮೋಕ್ಷ ಪರ್ಯಾಯ ಬರ್ತಿದೆ. ಬಂಧ ರೂಪದ ಪರ್ಯಾಯದೊಳಗೆ ಎಲ್ಲಿಯವರೆಗೆ ಜೀವನ ವಿದ್ಯಮಾನತೆ ಇದೆಯೋ ಅಲ್ಲಿಯವರೆಗೆ ಅವನಿಗೆ ಹೆಚ್ಚು ಕಡಿಮೆ ತರತಮತೆಯ ರೂಪದಿಂದ ಸಂಸಾರನ ಇದೆ. ಅರಹಂತರ ಸಂಸಾರಿ ಇದ್ದಾರೆ, ಮುಕ್ತ ಇದ್ದಾರೆ. ಭಯ ಆಗ್ತಿದೆ. ಅರಹಂತರ ಸಂಸಾರಿ ಇದ್ದಾರೆ, ಮುಕ್ತ ಇದ್ದಾರೆ. ಅರಹಂತರ ಸಂಸಾರಿ ಇದ್ದಾರೆ.
ಜೀವರುಗಳಲ್ಲಿ ಎರಡು ಭೇದ ಹೇಳಿದ್ರಲ್ಲ, ಒಂದು ಸಂಸಾರಿ, ಒಂದು ಮುಕ್ತ. ಇನ್ನು ಆ ಸಂಸಾರದ ಇರುವಿಕೆಯಲ್ಲಿ ಬೇಕಾದ್ರೆ ಬಹಳಷ್ಟು ತರತಮತೆ ಇದೆ. ನಾಲ್ಕನೇ ಗುಣಸ್ಥಾನಕ್ಕಿಂತ ಮೊದಲಿನ ಜೀವರುಗಳು ಕೂಡ ಸಂಸಾರಿ ಇದ್ದಾರೆ. ನಾಲ್ಕನೇ ಗುಣಸ್ಥಾನದಿಂದ ಯಾವ ಮೋಕ್ಷ ಮಾರ್ಗದ ಆರಂಭ ಆಗ್ತಿದೆ ಅಲ್ಲಿ ಕೂಡ ಜೀವ ಸಂಸಾರಿ ಇದ್ದಾರೆ. 12ನೇ ಗುಣಸ್ಥಾನದ ಅಂತಿಮ ಸಮಯ ಕಳೆದ ನಂತರ ಯಾವ ಅರಹಂತ ಅವಸ್ಥೆ ಪ್ರಾಪ್ತ ಆಗ್ತಿದೆ ಅಲ್ಲಿ ಕೂಡ ಆ ಜೀವ ಈಶತ್ ಸಂಸಾರಿ ಇದ್ದಾನೆ. ಅಲ್ಲಿ ಈಶತ್ ಸಂಸಾರಿ ಅಲ್ಲೇ ನಿಜವಾಗಿ ಅಯೋಗ ಕೇವಲಿಯ 5 ಹ್ರಸ್ವ ಅಕ್ಷರದ ಉಚ್ಚಾರಣೆ ಮಾತ್ರ ಸಮಯ ಇದೆಯಲ್ಲ, ಆ ಸಮಯದೊಳಗೆ ಆ ಜೀವನನ್ನ ಈಶತ್ ಸಂಸಾರಿ ಅಂಥೇಳಿ ಹೇಳ್ತಾರೆ. ಆದರೆ ಈ ಸಂಸಾರಕ್ಕ ಆ ಸಂಸಾರಕ್ಕ ಬೇಕಾದಷ್ಟು ವ್ಯತ್ಯಾಸ ಇದೆ ರೀ. ಆದರೆ ಮುಕ್ತ ಇಲ್ಲ ಅಂಥೇಳಿ ಅವನನ್ನ ಸಂಸಾರಿ ಅಂತಾರೆ. ಇನ್ನೂ ಮುಕ್ತ ಆಗಿಲ್ಲ, ಕೃತಕೃತ್ಯ ಆಗಿಲ್ಲ ಅಂಥೇಳಿ ಸಂಸಾರಿ ಅಂದರು. ಇನ್ನೂ ಸಾಧನಾ ಶೇಷ ಇದೆ ಅಂಥೇಳಿ ಸಂಸಾರಿ ಅಂದರು. ಸಾಧಕತನ ಬೇರೆ ಇದೆ, ಸಂಸಾರಿ ಅವಸ್ಥೆ ಬೇರೆ ಇದೆ, ಮುಕ್ತಾವಸ್ಥೆ ಬೇರೆ ಇದೆ. ಮುಕ್ತಾವಸ್ಥೆಯೊಳಗ ಸಾಧಕತನೂ ಇರುವುದಿಲ್ಲ, ಸಂಸಾರನೂ ಇರುವುದಿಲ್ಲ. ಸಂಸಾರ ಅವಸ್ಥೆಯೊಳಗ ಕೇವಲ ಸಂಸಾರ ಮಾತ್ರನೂ ಇರಬಹುದು, ಸಾಧಕತನದ ಜೊತೆಗೆ ಸಂಸಾರ ಬೇಕಾದರೂ ಇರಬಹುದು. ಆದರೆ ಮುಕ್ತೆಯಲ್ಲಿ ಆದನೋ ಜೀವ ಅಲ್ಲಿ ನಿಯಮದಿಂದ ಅವನಿಗೆ ಸಾಧನೆ ಮಾಡಬೇಕಾದದ್ದು ಏನು ಉಳಿಲಿಲ್ಲ. ಸಾಧನೆ ಮಾಡಬೇಕಾದದ್ದು ಯಾಕೆ ಉಳಿಲಿಲ್ಲ? ಸಂಪೂರ್ಣ ಬಂಧ ಪರ್ಯಾಯದ ಅಭಾವವಾಗಿದೆ. ಇಲ್ಲಿ ಕೂಡ ಸಮಯಸಾರ ನಾಟಕದೊಳಗ ಈಗ ಇದಾನಿ ಈಗಂದ್ರೆ ಯಾವಾಗ ಅಂಥೇಳಿ ನಮಗೆ ಸಂದೇಹ ಬರಬಾರ್ದು ಅಂಥೇಳಿ ಬ್ರ್ಯಾಕೆಟ್ ಒಳಗೆ ಏನು ಹೇಳಿದರು? ಬಂಧ ಪದಾರ್ಥದ ನಂತರ, ಬಂಧ ಪದಾರ್ಥದ ನಂತರ, ಬಂಧ ಪರ್ಯಾಯದ ನಂತರ ಇಲ್ಲ. ಯಾಕೆ ಅಂತಂದ್ರೆ ಬಂಧ ಪರ್ಯಾಯ ಆಗಲಿ ಮೋಕ್ಷ ಪರ್ಯಾಯ ಆಗಲಿ ಜೀವದಿಂದ ಬೇರೆ ಇರುವುದಿಲ್ರಿ. ಅರ್ಥಾತ್ ಇದನ್ನು ಬೇರೆ ರೂಪದಿಂದ ನಾವು ಸದೈವ ಸ್ವೀಕಾರ ಮಾಡಬೇಕಾದದ್ದ ಯಾವ ಪರ್ಯಾಯ ಇದೆಯೋ ಆ ಪರ್ಯಾಯ ರೂಪದಿಂದ ಜೀವ ಆ ಸಮಯದಲ್ಲಿ ಇರ್ತಾರೆ. ಯಾವ ಪರ್ಯಾಯ ಇದೆಯೋ, ಪರ್ಯಾಯ ಅನೇಕ ಅದಾವ್ರಿ. ಒಂದು ವಿಪರೀತ ಶ್ರದ್ಧಾನ ರೂಪದ ಪರ್ಯಾಯ ಇದೆ ಜೀವದ್ದರೆ, ಒಂದು ಅಶುದ್ಧ ಭಾವ ರೂಪದ ಪರ್ಯಾಯ ಇದೆ, ಒಂದು ಪ್ರಮಾದ ರೂಪದ್ದು ಇದೆ, ಒಂದು ಯೋಗ ರೂಪದ್ದು ಇದೆ. ಈ ಪ್ರಕಾರ ಇರುವುದರ ಜೊತೆಯಾಗಿ ಒಂದು ಮನುಷ್ಯ ಶರೀರದ ಆಕಾರ ರೂಪದ್ದು ಕೂಡ ಜೀವದ ಪರ್ಯಾಯ ಇದೆ. ಮನುಷ್ಯ ಶರೀರದ ಆಕಾರ ರೂಪದ್ದು ಯಾವುದು ಇದೆಯೋ ಅದು ಜೀವದ ಪರ್ಯಾಯ ಇದೆ. ಮೇಲೇನು ಆಕಾರ ಕಾಣಿಸ್ತಾ ಇದೆ ಅದು ಶರೀರ ಇದೆ, ಅದು ಪುದ್ಗಲದ ರಚನೆ ಇದೆ. ಆದರೆ ಒಳಗಡೆ ಆತ್ಮನ ಆಕಾರ ಎಂಥದ್ದಿದೆ? ಮನುಷ್ಯ ಇರುವೆಳೆದೊಳಗ ಮನುಷ್ಯನ ಶರೀರದ ಆಕಾರದ್ದು ಇದೆ. ಕಿಂಚಿತ ನೂನೆ ಇದೆ, ಅದನ್ನು ಬಿಡೋಣ. ಆದರೆ ಯಾವ ಪರ್ಯಾಯದೊಳಗೆ ಜೀವ ಇರ್ತಾನೋ ಆ ಪರ್ಯಾಯದ ಅನುಸಾರ ಗತಿರೂಪದ ಆಕಾರನೂ ಇದೆ ಅವನಿಗೆ. ಮತ್ತು ವಿಕಾರಿ ಭಾವ, ವಿಪರೀತ ಮನ್ನಣೆ, ಅಸ್ಥಿರತಾಜನ್ಯ ರಾಗಾದಿ ಈ ಪ್ರಕಾರದ ಅವಸ್ಥೆಗಳು ಕೂಡ ಪರ್ಯಾಯಗಳು ಕೂಡ ಅವನಿಗೆ ಅದೇ ಸಮಯದೊಳಗೆ ವಿದ್ಯಮಾನ ಇರ್ತವೆ. ಅದನ್ನು ಈಗ ನಾವು ತಾವು ಕಲಶ ಟೀಕೆಯ ಮಾಧ್ಯಮದಿಂದ ಯಾವ ನಿರ್ಜರ ಅಧಿಕಾರದ ಕಲಶಗಳ ಚರ್ಚೆ ನಿತ್ಯ ಸ್ವಾಧ್ಯಾಯ ನಡೆದಂತೆ ಇದೆಯಲ್ಲ, ಅಲ್ಲಿ ಮಾತು ಬರ್ತಿದೆ. ಕರ್ಮೋದಯದಿಂದ ಪ್ರಾಪ್ತವಾಗಿರುವಂಥ 4 ಗತಿ ರೂಪದ ಪರ್ಯಾಯ, ಅದರ ನಂತರ ಅಶುದ್ಧ ಶುಭ ಅಥವಾ ಅಶುಭ ರಾಗ ರೂಪದ ಪರ್ಯಾಯ, ಅದರ ನಂತರ ಸುಖ ದುಃಖದ ಅನುಭವ ರೂಪದ ಪರ್ಯಾಯ. ಇವು 3 ಜಾತಿಯ ಪರ್ಯಾಯ ಅಂತೂ ಜೀವನಿಗೆ ಸದೈವ ಇರ್ತವೆ. ಸಂಸಾರಾವಸ್ಥೆಯೊಳಗೆ 3 ಜಾತಿಯ ರಾಗ ಇರ್ತಿದೆ ಅಥವಾ ದ್ವೇಷ ಇರ್ತಿದೆ. ವಿಕಾರ ಯಾವುದು ಒಂದಲ್ಲ ಒಂದು ವಿಕಾರಿ ಭಾವ ಇರ್ತಿದೆ, ಒಂದಲ್ಲ
ಗತಿ ಇರ್ತಿದೆ. ಒಂದಲ್ಲ ಒಂದು ಪ್ರಕಾರದ ಸುಖ ಅಥವಾ ದುಃಖದ ಅನುಭವ ಇರ್ತಿದೆ. ಅದು ವಾಸ್ತವಿಕ ಸುಖ ಬೇಕಾದರೂ ಇರ್ಬೋದು, ಕಾಲ್ಪನಿಕ ಸುಖ ಬೇಕಾದರೂ ಇರ್ಬೋದು. ಪ್ರತಿ ಸಮಯಕ್ಕೆ ಈ ಜೀವದಲ್ಲಿ ಈ 3 ವಿಭಾಗದೊಳಗೆ ವಿಭಾಜಿಸಲ್ಪಡುವಂಥ ಪರ್ಯಾಯಗಳು ಇರ್ತಾವೆ ಅನ್ನೋದು ಒಂದು ಮಾತ. ಆ ಪರ್ಯಾಯ ರೂಪದಿಂದ ಅವನೇ ಇರ್ತಾನೆ. ಜೀವನ ಆ ಪರ್ಯಾಯ ರೂಪದಿಂದ ಇರ್ತಾನೆ. ಕೇವಲ ಪುದ್ಗಲನ ರಚನೆ ಆಕಾರ ಈ ರೀತಿ ಇದೆ ಮತ್ತು ಜೀವದ ಆಕಾರ ನಿರಾಕಾರ ಇದೆ, ಹೀಗೆ ಮಾತಿಲ್ರಿ. ನಿರಾಕಾರ ಇದ್ದಾನೆ ಜೀವ ಅನ್ನೋದು ಸತ್ಯ. ಯಾವ ಅಪೇಕ್ಷಾದಿಂದ ಸತ್ಯ? ಚಕ್ಷು ಇಂದ್ರಿಯಕ್ಕೆ ಇದು ಯಾವ ಪ್ರಕಾರ ಕಾಣಿಸ್ತಿದೆಯೋ ಪೌದ್ಗಲಿಕ ದೇಹ, ಆ ಪ್ರಕಾರ ಚಕ್ಷು ಇಂದ್ರಿಯಕ್ಕೆ ಕಾಣಿಸೋದಿಲ್ಲ. ಈ ಅಪೇಕ್ಷಾದಿಂದ ನಿರಾಕಾರ. ಆದ್ರೆ ನಿಬೋಧದಿಂದ ಹಿಡಿದ ಸಿದ್ಧಾವಸ್ಥೆಯವರೆಗೆ ಅವನಿಗೆ ಆಕಾರ ಇರ್ತಿದೆ. ಇದಕ್ಕೆ ಏನಾದರೂ ಮತ್ತು ಬೇರೆ ಆಧಾರ ಇದೆಯೇನ? ಇಲ್ಲಿಯ ಕಥನದ ಪ್ರಕಾರ ನಂಬೋದಿದೆ. ಇಲ್ಲಿಯವರೆಗೆ ಏನು ಕಥನ ಆಯಿತು ಈಗ ಇಲ್ಲಿ, ಆ ಕಥನದ ಪ್ರಕಾರ ಜೀವ ನಿರಾಕಾರ ಇರುವೆಳದೊಳಗೂ ಕೂಡ ಆಕಾರ ಇರ್ತಿದೆ, ಅಷ್ಟು ನಂಬೋದಿದೆಯೋ ಅಥವಾ ಮತ್ತೇನಾದರೂ ಸೈದ್ಧಾಂತಿಕ ವಚನದ ಆಧಾರ ನಮಗಿದೆ ರೀ? ಸಾಮಾನ್ಯ ಗುಣದೊಳಗ ಪ್ರದೇಶತ್ವ ಗುಣ ಹೇಳ್ತಿದೆ. ಪ್ರತಿಯೊಂದು ದ್ರವ್ಯಕ್ಕೆ ಯಾವ ಶಕ್ತಿಯ ಕಾರಣದಿಂದ ದ್ರವ್ಯಕ್ಕೆ ಒಂದಲ್ಲ ಒಂದು ಆಕಾರ ಇರ್ತಿದೆಯೋ ಅದಕ್ಕೆ ಪ್ರದೇಶತ್ವ ಗುಣ ಅಂತಾರೆ, ಆ ಶಕ್ತಿಗೆ. ಹಾಗಾದರೆ ನಮ್ಮಲ್ಲೇ ಆ ಪ್ರದೇಶತ್ವ ಗುಣ ಇದೇನಿಲ್ಲ? ಬೇಕೇನು ಬೇಡ? ಬೇಕು ಬೇಡದ ಪ್ರಶ್ನೆ ಇಲ್ಲ, ವಸ್ತುವಿನ ಸ್ವರೂಪನೇ ಇದೆ. ಹಾಗಾದರೆ ನನ್ನಲ್ಲೇ ಆಕಾರ ಇರೋದೇನಿಲ್ರಿ? ಒಂದಲ್ಲ ಒಂದು ಆಕಾರ ಇರೋದನ್ನ ಅನಾದಿ ಅನಂತರೇ. ಸಾಮಾನ್ಯ ಗುಣ ಯಾವುದಕ್ಕಂತಾರು? ಅನಾದಿ ಅನಂತ ವಸ್ತುವಿನಲ್ಲೇ ಇರ್ತಿದೆ, ಅದಕ್ಕೆ ಸಾಮಾನ್ಯ ಗುಣ ಅಂತಾರೆ. ಹಾಗಾದ್ರೆ ಪ್ರದೇಶತ್ವ ಗುಣ ನನ್ನಲ್ಲೇ ಇದೆ ಅಂದ ಮೇಲೆ ನಾನು ನಿರಾಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ನನಗೊಂದು ಆಕಾರ ಇದೆ. ಹಾಗಾದ್ರೆ ಈ ಮನುಷ್ಯ ಶರೀರಾಕಾರ ನನ್ನದ ಆತ್ಮ ಪ್ರದೇಶಗಳದ್ದ ಈ ಸಮಯದಲ್ಲಿ ಆಕಾರ ಆದದ್ದಿದೆ. ಅದು ಕರ್ಮದ ಕಾರಣದಿಂದಾಗಿದೆ, ಈ ಶರೀರ ರೂಪದ ಪಡಿಯಚ್ಚಿನೊಳಗೆ ಪ್ರವೇಶ ಮಾಡುವುದರಿಂದ ಆದದ್ದಿದೆ. ಯಾವುದರಿಂದ ಆದದ್ದಿದೆ? ಈಗ ಪೂರಿ ಅಥವಾ ಬಿಸ್ಕತ್ತ ಕಟ್ ಮಾಡ್ತೇವಲ್ಲ ನಾವು, ದೊಡ್ಡದಾಗಿ ಒಂದು ಎಲೆಯನ್ನು ಲಟ್ಟಿಸಿ ಅದರೊಳಗೆ ಒಂದು ಬಟ್ಟಲಿನಿಂದ ಯಾವುದೋ ಒಂದು ಆಕಾರದಿಂದ ಕಟ್ ಮಾಡ್ತೇವಲ್ಲ, ಆ ಆಕಾರದ ಅದು ಕಣಕಾಗ್ತಿದೆ. ಆ ಪ್ರಕಾರ ಈ ಜೀವ ಈ ಶರೀರದ ಪಡಿಯಚ್ಚಿನೊಳಗೆ ಬಂದ ನಂತರ ಈ ಆಕಾರ ಆಗಿದನೋ ಅಥವಾ ಈ ಸಮಯದ ಪ್ರದೇಶತ್ವ ಗುಣದ ಪರ್ಯಾಯ ಇದೇ ಆಕಾರ ರೂಪ ಆಗುವುದಿತ್ತು. ಒಂದರ ಜೊತೆಗೆ ಇರುವೆಳೆದೊಳಗೂ ಕೂಡ ಒಂದರ ಕಾರಣದಿಂದ ಇನ್ನೊಂದರ ಕಾರ್ಯವನ್ನು ತಿಳಿಸಿಕೊಟ್ರನು, ಜಿನಾಗಮದಲ್ಲಿ ತಿಳಿಸಿಕೊಟ್ರನು ಕೂಡ ಅದರ ಕಾರಣದಿಂದ ಇದು ಇರುವುದಿಲ್ಲ. ಇದರಲ್ಲೇ ಸ್ವತಂತ್ರ. ಅದರ ಸಲುವಾಗಿ ಪಂಚಾಸ್ತಿಕಾಯದ ಆಳವಾದ ಅಧ್ಯಯನ ನಿಮಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅಧ್ಯಯನ ಮಾಡಿರಿ. ಪಂಚಾಸ್ತಿಕಾಯದ ಅತ್ಯಂತ ಪ್ರಯೋಜನಭೂತ ವಿಷಯ ಪದಾರ್ಥಗಳ ಭಿನ್ನತೆ, ಪದಾರ್ಥಗಳ ಇರುವಿಕೆ. ಅಸ್ಥಿ ಕಾಯ ಇರುವಿಕೆ 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 ಅಲ್ಲಿ ಅಸ್ಥಿ ಕಾಯ ಅಂದ್ರಲ್ಲ, ಅದರದ ಅರ್ಥ ಏನಿದೆ? ಆಗಮದೊಳಗಂತೂ ಬಹುಪ್ರದೇಶಿ ದ್ರವ್ಯಕ್ಕೆ ಕಾಯತ್ವದ ಪ್ರಾಪ್ತಿ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಬಹುಪ್ರದೇಶಿತನ ಇದು ಕಾಯತ್ವ, ಇದು ಆಗಮ ಪದ್ಧತಿಯ ಅನುಸಾರ ತಿಳಿಸಿಕೊಡುವ ಸಲುವಾಗಿ अज्ञानी को समझाने के लिए असत्यार्थ जो व्यवहार उसका उपदेश देते हैं यार मुनिराज. ಹಾಗಾದ್ರೆ ಕಾಯ ಶಬ್ದದ ಅರ್ಥ ಒಂದಪೇಕ್ಷಾದಿಂದ ಏನ? ಅಸ್ಥಿ ಅಂದ್ರೆ ಇರುವಿಕೆ, ಕಾಯ ಅಂದ್ರೆ ತನ್ನ ಪರ್ಯಾಯ ರೂಪದಿಂದ ಇರುವುದು. ಕಾಯ ಅರ್ಥಾತ್ ಆ ಸ್ವಭಾವ ವ್ಯಕ್ತ ಅವಸ್ಥೆಯೊಳಗೆ ಇರುವುದು. ಅಸ್ಥಿ ಕಾಯ ಎಲ್ಲಾದರೂ ಇರು, ಇದ್ದೇ ಇರ್ತೀಯ. ಈಗಲ್ಲ, ಎಲ್ಲಿ ಇದ್ರೂ ನಿನ್ನ ತನದಿಂದ ನೀನು ಇರ್ತೀಯ.
ಎಲ್ಲೇ ಇದ್ರೂ ಮನುಷ್ಯಗತಿಯಲ್ಲಿರಲಿ, ದೇವಗತಿಯಲ್ಲಿರಲಿ, ನಿಗೋದದಂಥ ನಿಕೃಷ್ಟಗತಿಯಲ್ಲಿರಲಿ, ಆದರೆ ನಿನ್ನತನವನ್ನು ಬಿಟ್ಟು ಬೇರೆತನವನ್ನು ನೀನು ಅಂಗೀಕಾರ ಮಾಡೋದು ಸಾಧ್ಯ ಇಲ್ಲ. ನಿನ್ನ ಸ್ವಭಾವನ ಆಗಿಲ್ಲ. ಬೇರೆತನವನ್ನು ಧಾರಣ ಮಾಡೋದು, ಬೇರೆತನವನ್ನು. ಅರೇ, ಈಗ ಭಾವದೀಪಿಕೆಯೊಳಗೆ ಪರಮ ಪಾರಿಣಾಮಿಕ ಭಾವದೊಳಗೆ ಕೂಡ ಬರ್ತಿದೆ. ಬಹಳ ಅದ್ಭುತ ವಿಷಯ ಇದೆ ರೀ. ಅರೆ, ಅಪೇಕ್ಷಾ ಕಥನ, ವಿವಕ್ಷಾ ಕಥನ, ಜ್ಞಾನಿಗಳ ಯಾವ ವಿವಕ್ಷೆಯಿಂದ ಈ ಪ್ರಕಾರದ ಕಥನ ಮಾಡ್ತಾ ಇದ್ದಾರೆ ಅನ್ನೋದ ಈ ಜೀವದ ಸಹಜ ಜ್ಞಾನದೊಳಗೆ ಒಮ್ಮೆ ಸ್ವೀಕಾರ ಆಯಿತು ಅಂತಂದ್ರೆ ಆನಂದವೂ ಆನಂದ ಇದೆ. ಅಲ್ಲಿ ಹೇಳಿದರು, ನಮ್ದು ಚರ್ಚೆ ಆಗದ್ದಿದೆ ರೀ ನಿತ್ಯ ಸ್ವಾಧ್ಯಾಯದೊಳಗ, ಎಲ್ಲರೂ ಕೇಳಿದ್ದ ಇದೆ. ವರ್ಣಾದಿ ರೂಪ ಪರಭಾವದಿಂದ ಯಾವೂ ಜೀವ, ವಿಶ್ವದ ಯಾವೂ ಜೀವ ಎಂದೂ ಪರಿಣಮನ ಮಾಡುವುದಿಲ್ಲ ಅಂಥೇಳಿ ಆ ಪರಿಣಮನ ಮಾಡದೇ ಇರುವಂಥ ಸ್ವಭಾವಕ್ಕ ಅಭವ್ಯತ್ವ ಅಂಥೇಳಿ. ನಿತ್ಯ ಸ್ವಾಧ್ಯಾಯ ಯಾರು ಶ್ರವಣ ಮಾಡ್ತೀರಿ ಅವರ ಕಿವಿಯ ಮೇಲೆ ಬಿದ್ದದ್ದೇ ಇದೆ ರೀ. ದೈವಯೋಗದಿಂದ ಯಾವುದೋ ಅನುಕೂಲತೆಯಿಂದ ಯಾರ್ದೋ ಭಾವನೆಯಿಂದ ತಮ್ಮವರೆಗೆ ತಾವು ಎಲ್ಲಿದ್ದೀರಿ ಅಲ್ಲಿ ನಿತ್ಯ ಸ್ವಾಧ್ಯಾಯ ನಮ್ಮದೇನು ನಡೀತಿದೆ ಆ ಸ್ವಾಧ್ಯಾಯ ಯಥಾವತ್ತಾಗಿ ತಮ್ಮ ಕಿವಿಗಳಿಗೆ ತಲುಪ್ತಿದ್ದೀರಿ. ಅಲ್ಲಿ ಅದು ಬಂದದ್ದು ಇದೆ ವಿಷಯ, ಹೊಸ ವಿಷಯ. ವರ್ಣಾದಿ ರೂಪ ಪರಭಾವವಾಗಿ, ವರ್ಣಾದಿಗಳ ರೂಪದಿಂದ ಪರಭಾವ ರೂಪವಾಗಿ ಯಾವ ಜೀವ ಯಾವ ಕಾಲದೊಳಗೆ, ಭೂತಕಾಲದ ಅನಂತ ಕಾಲದೊಳಗೆ ಪರಿಣಮಿಸಿರಲಿಲ್ಲ, ವರ್ತಮಾನದಲ್ಲಿ ಪರಿಣಮಿಸ್ತಾ ಇಲ್ಲ, ಭವಿಷ್ಯದ ಅನಂತ ಕಾಲದೊಳಗೆ ಪರಿಣಮಿಸುವುದಿಲ್ಲ. ಆ ಪ್ರಕಾರದ ಯೋಗ್ಯತೆ ಯಾವುದೇ ಜೀವದಲ್ಲಿ ಇಲ್ಲಂದ ಮೇಲೆ ಆ ಅಪೇಕ್ಷಾದಿಂದ ಪ್ರತಿಯೊಂದು ಜೀವ ಅಭವಿ ಗೊಂದಲಮಯ ಅನ್ನಿಸ್ತಿದೆ. ಅದಕ್ಕೆ ವಿವಕ್ಷೆಯ ಲಕ್ಷ್ಯದೊಳಗೆ ಬಂದ ನಂತರ ಎಂಥೆಂಥ ಕಥನ, ಎಂಥೆಂಥ ಕಥನ, ಎಂಥೆಂಥ ಮುದವನ್ನು ಕೊಡ್ತವೆ ಅನ್ನೋದ ಅದು ಆಯಾ ಜೀವಕ್ಕೆ ಬಿಟ್ಟಿದ್ದ ವಿಷಯ. ಆ ಸಮಯದ ಪರ್ಯಾಯ ವರ್ಣಾದಿಗಳ ರೂಪದಿಂದ ಎಂದೂ ಪರಿಣಮನ ಮಾಡಲಿಲ್ಲ. ದೇಹ ರೂಪದ ಆಕಾರವನ್ನೇನೋ ಧಾರಣ ಮಾಡಿದಂತೆ. ದೇಹ ರೂಪದ ಆಕಾರ ಇದ್ರೂ ಕೂಡ ಅವನದ ಆಕಾರ ಇದೆ, ಅದು ದೇಹದ ಕಾರಣದಿಂದ ಇಲ್ಲ, ಕರ್ಮದ ಕಾರಣದಿಂದ ಇಲ್ಲ, ಅವನದೇ ಇದೆ, ಸ್ವಂತದ್ದೇ ಇದೆ ಅವನದರೆ. 7 ಮೊಳದ ಸಿದ್ಧ, 500 ಧನುಷಿ ಎತ್ತರದ ಸಿದ್ಧ, ಅದು ಏನಿದೆ ರೀ? ಸ್ವಯಂ ಆ ಜೀವದ ಸ್ವತ್ತ ಇದೆ ರೀ. ಅದು ಆ ಜೀವದ ಪ್ರದೇಶತ್ವ ಗುಣದ ಕಾರಣದಿಂದ ಆಗಿರುವಂಥ, ಪ್ರದೇಶತ್ವ ಗುಣದಿಂದ ಪ್ರತಿ ಸಮಯಕ್ಕೆ ವ್ಯಕ್ತ ಆಗ್ತಾ ಇರುವಂಥ, ತನ್ನದೇ ಆದಂಥ ಷಟ್ಕಾರಕಗಳಿಂದ ರಚನೆ ಆಗ್ತಾ ಇರುವಂಥ ಪರ್ಯಾಯ ಸಾಮರ್ಥ್ಯ ಇದೆ. ಪರಭಾವ ರೂಪದಿಂದ ಎಂದೂ ಜೀವ ಆಗುವುದಿಲ್ಲ, ಜೀವ ದೇಹ ರೂಪ ಆಗುವುದಿಲ್ಲ, ಜೀವ ರಾಗರೂಪ ಆಗುವುದನೇ ಇಲ್ಲ. ಜೀವನಿಗೆ ದೇಹದ ಅನುಭವ ಅಜ್ಞಾನದಿಂದ ಆಗ್ತಿದೆ, ದೇಹದ ಆಗುವುದಿಲ್ಲ, ದೇಹದೊಳಗೆ ಏಕತೆಯಿಂದ ಆಗ್ತಿದೆ. ಜೀವ ದೇಹ ರೂಪದಿಂದ ಎಂದೂ ಆಗಿಲ್ಲ, ಜೀವ ರಾಗರೂಪದಿಂದ ಒಂದು ಸಮಯ ಮಾತ್ರ ಆಗಿರ್ತದೆ, ಅರ್ಥಾತ್ ಅನುಭೂತಿ ಸಾಪೇಕ್ಷ. ಈ ಪ್ರಕಾರ ಧರ್ಮದ ಸೂಕ್ಷ್ಮತೆ ಇದೆ. ಈಗ ನಮ್ಮದಿಲ್ಲಿ ವಿಷಯ ಏನು ನಡೆದದ್ದೇ ಇದೆ? ಜೀವನಿಗೆ ಇರೋ ಎರಡೇ ಅವಸ್ಥಾ ರೀ. ಒಂದು ಬಂಧ ರೂಪದ ಅವಸ್ಥಾ, ಒಂದು ಮೋಕ್ಷ ರೂಪದ ಅವಸ್ಥಾ. ಎಲ್ಲಿವರೆಗೆ ಮೋಕ್ಷ ರೂಪದ ಅವಸ್ಥೆ ಪ್ರಾಪ್ತ ಆಗುವುದಿಲ್ಲ ಅಲ್ಲಿವರೆಗೆ ಆ ಜೀವ ಸ್ವಯಂ ಯಾವ ಪರ್ಯಾಯದೊಳಗೆ, ಯಾವ ಅವಸ್ಥೆಯೊಳಗೆ ವಿರಾಜಮಾನ ಇರ್ತಾನೆ? ಬಂಧ ರೂಪದ ಅವಸ್ಥೆ. ಎರಡನೇದವು ಬಾಲಬೋಧದೊಳಗೆ ಬರ್ತಿದೆ, ಸಂಸಾರಿ ಮತ್ತು ಮುಕ್ತ. ಜೀವರುಗಳಲ್ಲಿ 2 ಬೇರೆ. ಅರೆ, ತತ್ವಾರ್ಥ ಸೂತ್ರದಲ್ಲಿ ಬರ್ತಿದೆ ಸಂಸಾರಿನೋ ಮುಕ್ತಾಶ್ಚ. ಸಂಸಾರಿ ಮತ್ತು ಮುಕ್ತ
ಇನ್ನೊಂದು ಪರ್ಯಾಯದೊಳಗೆ ಅವು ವಿರಾಜಮಾನ ಇರುವುದಿಲ್ಲ. ಇಲ್ಲಿ ಈ ಕಥನದ ಅಪೇಕ್ಷಾದಿಂದ ಈಗ ಸುಖ ದುಃಖ ಗತಿ ವಿಕಾರಿ ಭಾವ ಅಂತ ಹೇಳ್ತಲ್ಲ, ಆದ ಮಾತು ಬೇರೆ. ಆದರೆ ಇಲ್ಲಿ ಬಂಧ ಮತ್ತು ಮೋಕ್ಷ ಇವೆರಡನ್ನು ತಗೊಂಡ ನಂತರ ಇಲ್ಲಿ ಈ ಎರಡರೊಳಗಿಂದ ಒಂದು ಅವಸ್ಥೆಯ ರೂಪದಿಂದ ಯಾವಾಗಲೂ ಜೀವ ಇರ್ತಾನೆ. ಎಲ್ಲಿಯವರೆಗೆ ಬಂಧ ಅವಸ್ಥೆಯ ರೂಪದಿಂದ ಪರಿಣಮನ ಮಾಡ್ತಾನೋ ಅಲ್ಲಿಯವರೆಗೆ ಅವ ಮುಕ್ತ ಇಲ್ಲ ಇಲ್ಲ ಇಲ್ಲ. ಅರೆ ಅನಂತ ಚತುಷ್ಟಯ ಪ್ರಕಟ ಆಗಿದೆಯಲ್ಲ, ಆದರೂ ಕೂಡ ಅವ ಮುಕ್ತ ಇಲ್ಲ, ಅವ ಸಂಸಾರಿ ಇದ್ದಾನೆ. ಸಂಸಾರಿ ಶಬ್ದಕ್ಕೆ ಎರಡು ಪ್ರಕಾರದ ಅರ್ಥ. ಒಂದು, ಸಂಸಾರದ ಕಾರಣ ಎಲ್ಲಿಯವರೆಗೆ ವಿದ್ಯಮಾನ ಇದೆಯೋ ಅಲ್ಲಿಯವರೆಗೆ ಸಂಸಾರ ರೂಪದ ಕಾರ್ಯ ಅರ್ಥಾತ್ ಪರ್ಯಾಯ ಅವನಲ್ಲಿ ಇದ್ದೇ ಇರ್ತಿದೆ. ಒಂದು ಸಲ ಸಂಸಾರ ಅವಸ್ಥೆ ಬಂಧ ಅವಸ್ಥೆಯಿಂದ ಬಿಡುಗಡೆ ಹೊಂದಿದ ಅಂತಂದ್ರೆ ಪುನಃ ಎಂದೂ ಬಂಧಾವಸ್ಥೆಗೆ ಅವನು ಪ್ರಾಪ್ತ ಆಗುವುದಿಲ್ಲ. ಈಗ ಹೇಳ್ರಿ, ಸಮ್ಯಕ್ ದರ್ಶನ ಆದ ನಂತರ ಅವನು ಮೋಕ್ಷದೊಳಗೆ ಸಿದ್ಧರು ಯಾವ ಪ್ರಕಾರದ ಅನುಭವ ಮಾಡ್ತಾರೆ ಅದೇ ಪ್ರಕಾರ ಅವನ ಶ್ರದ್ಧಾಜ್ಞಾನದ ಪರಿಣತಿ ಇರ್ತಿದೇನಿಲ್ರಿ. ಆತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನ ಆದ ಮೇಲೆ ಅವನಿಗೆ ಸಿದ್ಧಾವಸ್ಥೆಯಲ್ಲಿ ಯಾವ ಪ್ರಕಾರ ಸಿದ್ಧಾತ್ಮರುಗಳು ತಮ್ಮ ಸ್ವರೂಪದ ಅನುಭವ ಮಾಡ್ತಾರೋ ಅದೇ ಪ್ರಕಾರದ ಶ್ರದ್ಧೆ ಜ್ಞಾನ ಇವನಿಗೆ ವರ್ತಿಸ್ತಾ ಇರ್ತಾವ ಅಥವಾ ಇಲ್ರಿ? ವರ್ತಿಸ್ತಾ ಇರ್ತವೆ. ಆದ್ರೆ ಇವನನ್ನು ಸಿದ್ಧ ಅನ್ಲಿಕ್ಕೆ ಬರ್ತಿದೆ ಏನ್ರಿ? ಇಲ್ಲ. ಯಾಕೆಲ್ಲ? ಬಂಧನೂ ಇದೆ, ಬಂಧ ರೂಪದ ಪರ್ಯಾಯನೂ ಇದೆ, ಬಂಧದ ಕಾರಣನೂ ಇದೆ. ಒಂದು ಕಾರಣ ಹೊರಟು ಹೋಗಿದೆ, ಮಿಥ್ಯಾತ್ವ. ಆದ್ರೆ ಅವಿರತಿ, ಪ್ರಮಾದ, ಕಷಾಯ, ಯೋಗ ಇನ್ನೂ 4 ಬಂಧದ ಕಾರಣ ಇರುವೆಳೆದೊಳಗ ಆ ಬಂಧ ಪರ್ಯಾಯಗಳ ರೂಪದಿಂದ ಜೀವ ಪರಿಣಮಿಸವನರೆ. ಆದ್ರೆ ಆ ಬಂಧ ಪರ್ಯಾಯ ರೂಪದಿಂದ ಪರಿಣಮಿಸಿದ ಮಾತ್ರಕ್ಕ ಅವನಿಗೆ ಬಂಧ ರೂಪದ ಅನುಭೂತಿ ಆಗಬೇಕು, ಹೀಗೆ ನಿಯಮ ಇದೆ. ಬಂಧದ ಕಾರಣ ವಿದ್ಯಮಾನ ಇರುವ ವೇಳೆದೊಳಗ ಅವನಿಗೆ ಬಂಧದಿಂದ ಆಗುವಂತಹ ದುಃಖ ಆಗಬೇಕು, ಹೀಗೆ ನಿಯಮ ಇದೆ. ಬಂಧದ ಕಾರಣ ವಿದ್ಯಮಾನ ಅದವಲ್ಲ ಯಾವ್ಯಾವ? ಅವಿರತಿ, ಪ್ರಮಾದ, ಕಷಾಯ, ಯೋಗ. ಅವಿರತಿ ಹೊರಟೋಯ್ತು, ಮುಂದ ಪ್ರಮಾದ, ಕಷಾಯ, ಯೋಗ ಉಳಿದು ಪ್ರಮಾದ ಕಷಾಯಗಳು ಹೊರಟೋದು, ಯೋಗ ಉಳಿದದ್ದು ಇದೆ. ಬಂಧದ ಕಾರಣ ರೂಪದ ಯೋಗದ ಸದ್ಭಾವ ಇರುವೆಳೆದೊಳಗ ಅವನಿಗೆ ಬಂಧ ರೂಪದ ಕಾರ್ಯ ಆಗ್ತಾ ಇದೆ. ಆದರ ಬಂಧದಿಂದ 4ನೇ ಗುಣಸ್ಥಾನಕ್ಕಿಂತ ಮೊದಲಿನ ಜೀವಕ್ಕೆ ಯಾವ ಪ್ರಕಾರದ ಅನುಭೂತಿ ಆಗ್ತಿದೆ ಆ ಪ್ರಕಾರದ ಅನುಭೂತಿ ಸರ್ವಥಾ ಸಂಭವ ಇಲ್ಲ. ಹಾಗಾದ್ರೆ ಯಾವ ಕಾರಣದ ವಿದ್ಯಮಾನತೆ ಇರುವೆಳೆದೊಳಗೆ ಯಾವ ಕಾರ್ಯ ಆಗ್ತಿದೆಯೋ ಆ ಕಾರ್ಯದ ಕಿಂಚಿತ್ ಅನುಭವ ಆಗದೇ ಇರುವಂಥದ್ದು ಅವಸ್ಥೆ ಇದೆ, ಸ್ವಲ್ಪ ಮಾತ್ರ ಅನುಭವ ಆಗುವಂಥದ್ದನ್ನು ಅವಸ್ಥೆ ಇದೆ, ಸ್ವಲ್ಪ ಮಾತ್ರನೂ ಆ ಬಂಧದ ಕಾರಣದ ವಿದ್ಯಮಾನತೆಯೊಳಗ ಮುಕ್ತ ಸ್ವರೂಪದ ಅನುಭೂತಿ ಅವನಿಗೆ ಆಗೋದನೇ ಇದೆ. ಹೀಗೆ ತರತಮತೆ ಸಂಸಾರಿ ಜೀವ, ಮೋಕ್ಷ ಮಾರ್ಗಸ್ಥ ಜೀವ ಮತ್ತು ಮುಕ್ತ ಜೀವ, ಹೀಗೆ ಭೇದ ಇರುವೆಳೆದೊಳಗೂ ಕೂಡ ಇಲ್ಲಿ 2 ವಿಧ ಜೀವದ, ಒಂದು ಬಂಧ, ಒಂದು ಮುಕ್ತ. ಏನು ಹೇಳ್ತಾ ಇದ್ದಾರೆ ನೋಡ್ರಿ. ಇದಾನಿ, ಈಗ ಎಂದರೆ ಬಂಧ ಪದಾರ್ಥದ ನಂತರ ಪ್ರಜ್ಞಾ ಕ್ರಕಚ ದಲನಾತ್ ಬಂಧ ಪುರುಷವು ದ್ವಿಧಾ ಕೃತ್ಯ. ಪ್ರಜ್ಞಾ ಕ್ರಕಚ ದಲನಾತ್ ಬಂಧ ಪುರುಷವು ದ್ವಿಧಾ ಕೃತ್ಯ. ಪ್ರಜ್ಞೆಯೆಂಬ ಕರಗಸದಿಂದ ಶೀಳುವಿಕೆಯ ಮುಖಾಂತರ ಬಂಧ ಮತ್ತು ಆತ್ಮನನ್ನು ದ್ವಿಧ ಎಂದರೆ ಬೇರೆ ಬೇರೆ 2 ಮಾಡಿ ಪುರುಷಂ ಉಪಲಂಭ ಏಕನಿಯತಂ, ಪುರುಷನಿಗೆ ಯಾವ ಆತ್ಮನು ಕೇವಲ ಅನುಭೂತಿಯಿಂದಲೇ ನಿಶ್ಚಿತನಿದ್ದಾನೆ. ಅಲ್ಲಿ ಕೆಳಗಡೆ ಅನುಭೂತಿಗೆ ಒಂದು ಅಡಿ ಟಿಪ್ಪಣಿ ಕೊಟ್ಟು, ಅಡಿ ಟಿಪ್ಪಣಿದು ಬಹಳ ವಿಶೇಷತೆ ಇರ್ತಿದೆ, ಬಹಳಷ್ಟು ಅರ್ಥ 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 ಇರ್ತಿದೆ ರೀ. ಅರೆ ಇದು ಅಡಿ ಟಿಪ್ಪಣಿ ಏನಿದೆ, ಇದೆಲ್ಲ ಜೈಚಂದ್ ಚಾಬ್ಡಾರ್ದ ಕೊಡುಗೆ ಇದೆ.
ಸ್ವರೂಪಾನುಭವವು ಎಷ್ಟಿದೆ ಅಷ್ಟೇ ಆತ್ಮನಿದ್ದಾನೆ. ಸ್ವರೂಪಾನುಭವವು ಎಷ್ಟಿದೆ ಅಷ್ಟೇ ಆತ್ಮನಿದ್ದಾನೆ. 4ನೇ ಗುಣಸ್ಥಾನದೊಳಗದನ್ರಿ ಜಯಚಂದ್ ಚಾಬ್ಡ. ಅವರು ಕ್ರಕಚ ದಲನಾಥ್ ಅಂಥೇಳಿ ಕರಗಸದಿಂದ ಆತ್ಮ ಮತ್ತು ಬಂಧವನ್ನ ಬೇರೆ ಮಾಡುವ ಮಾತು ಹೇಳ್ತಾ ಇದ್ದಾರೆ. ಅವರು 7ನೇ ಗುಣಸ್ಥಾನದೊಳಗಿದ್ದಾರೆ. 7ನೇ ಗುಣಸ್ಥಾನವರ್ತಿ ಜೀವ 14ನೇ ಗುಣಸ್ಥಾನದ ಅಂತಿಮ ಸಮಯದ ಮಾತನ್ನು ಹೇಳ್ತಾ ಇದ್ದಾನೆ. ಇದರಿಂದ ಏನು ತಿಳಿದು ಬರ್ತಿದೆ? ಇದರಿಂದ ತಿಳಿದು ಬರ್ತಿದೆ ಮುನಿರಾಜರ ಸಾಕ್ಷಾತ್ ಲೌಕಿಕ ಜನರ ಇಂದ್ರಿಯ ಜ್ಞಾನದ ಮೂಲಕ ದೇಹ ರೂಪದಿಂದ ವರ್ತಿಸ್ತಾ ಇದ್ರನು, ಮಧ್ಯ ಲೋಕದಲ್ಲಿ ಇದ್ರನು, ದೇಹಕ್ಕೆ ಸಂಬಂಧಿಸಿದ ನಾನಾ ಪ್ರಕಾರದ ಕಾರ್ಯಗಳನ್ನು ಮಾಡ್ತಾ ಇದ್ರನು, ಅವರ ದೃಷ್ಟಿ ಅಲ್ಲಿದೆ. ಎಲ್ಲಿ? ಸಾಕ್ಷಾತ್ ಸಿದ್ಧ ದಶಮಿ. ಹಾಗಾದ್ರೆ ಅವರನ್ನು ಸಂಚರಿಸುವ ಸಿದ್ಧ ಅಂಥೇಳಿ ಹೇಳಿದಾರಲ್ಲ, ಅದು ಇದೇ ಅರ್ಥದಿಂದ ಹೇಳಿದ್ರು. ಗ್ರಂಥ ರಚನೆ ಮಾಡ್ತಾ ಇದ್ದಾರೆ ಪ್ರತ್ಯಕ್ಷ. ಯಾರ? ಅಮೃತಚಂದ್ರಾಚಾರ್ಯ ದೇವ. ಸಮಯ ಸಾರದ ಗಾಥೆಗಳ ಮೇಲೆ ಟೀಕೆ ಅರ್ಥಾತ್ ವ್ಯಾಖ್ಯೆ ಅರ್ಥಾತ್ ವಿಸ್ತೃತ ಅರ್ಥವನ್ನು ಬರಿತಾ ಇದ್ದಾರೆ. ಕಾನನದೊಳಗೆ ಇದ್ದಾರೆ. ತಾಳೋಲೆ ಇದೆ, ಕಂಠ ಇದೆ, ವಿಷಯ ಮನುಷ್ಯನೊಳಗೆ ಸಂಪೂರ್ಣ ಗ್ರಹಣ ಆದದ್ದಿದೆ. ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ವಿಸ್ತಾರ ಮಾಡ್ತಾ ಇದ್ದಾರೆ. ಮೋಕ್ಷ ಪರ್ಯಾಯ ಪ್ರಾಪ್ತ ಆಗೋಕ್ಕಿಂತ ಮುಂಚೆ ಜ್ಞಾನೇನ ಕಾರ್ಯ ಮಾಡ್ತಿದೆ ಅನ್ನೋದು ಹೇಳ್ತಾರೆ. ಬಂಧ ಪದಾರ್ಥದಿಂದ ಜೀವ ಮೋಕ್ಷ ಪದಾರ್ಥ ರೂಪವಾಗಿ ಪರಿಣಮಿಸಬೇಕಾದ್ರೆ ಅಲ್ಲಿ ಕಾರ್ಯ ಯಾರು ಮಾಡ್ತಾರೆ? ಜ್ಞಾನ ಮಾಡ್ತಾರೆ. ಈಗ ಈಗ ಸಾಧ್ಯ ಆದ್ರೆ ಈಗ, ನಾಳೆ ಸಾಧ್ಯ ಆದ್ರೆ ನಾಳೆ, ಇಲ್ಲೇ ಇರುವಾಗ ಸಾಧ್ಯ ಆದ್ರೆ ಇಲ್ಲೇ ಇರುವಾಗ, ಮನೆಗೆ ಹೋದ ಮೇಲೆ ಸಾಧ್ಯ ಆಗ್ತಿತ್ತು ಅಂತಂದ್ರೆ ಮನೆಗೆ ಹೋದ ಮೇಲೆ ನೋಡೋದು. ಪ್ರತಿಯೊಂದು ಅಧಿಕಾರದ ಆರಂಭದೊಳಗೆ ಅಮೃತ ಚಂದ್ರಾಚಾರ್ಯ ದೇವ ಮಂಗಲಾಚರಣೆಯ ರೂಪದಿಂದ ಯಾವ ಕಲಶ ಹೇಳಿದರೋ ಅಲ್ಲಿ ಬೇಕಾದ್ರೆ ಅದು ಆಶ್ರವ ಅಧಿಕಾರ ಇರಲಿ, ಬೇಕಾದ್ರೆ ಪುಣ್ಯ ಪಾಪ ಅಧಿಕಾರ ಇರಲಿ, ಬೇಕಾದ್ರೆ ಕರ್ತೃ ಕರ್ಮ ಅಧಿಕಾರ ಇರಲಿ, ಬೇಕಾದ್ರೆ ಸಂವರ ರೂಪದ ಅಧಿಕಾರ ಇರಲಿ, ನಿರ್ಜರ ರೂಪದ ಅಧಿಕಾರ ಇರಲಿ, ಬಂಧ ರೂಪದ ಅಧಿಕಾರ ಇರಲಿ, ಮೋಕ್ಷ ರೂಪದ ಅಧಿಕಾರ ಇರಲಿ, ಪ್ರಾರಂಭದ ಪೂರ್ವ ರಂಗ ರೂಪದ ಅಧಿಕಾರ ಇರಲಿ, ಕೊನೆಯ ಸರ್ವ ವಿಶುದ್ಧ ಜ್ಞಾನ ಅಧಿಕಾರ ಇರಲಿ. ಆದರೆ ಸರ್ವತ್ರ ಅವರು ಒಂದು ಜ್ಞಾನದ್ದೇ 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 ಮಹಿಮೆ ಮಾಡಿದ್ದಾರೆ. ಕಲಶ ಹೇಳೋದಿದೆ ಕರ್ತಾಕರ್ಮ ಅಧಿಕಾರ, ಇಲ್ಲಿ ಹೇಳೋದಿದೆ ಮೋಕ್ಷ ಅಧಿಕಾರ. ಮೋಕ್ಷದ ಮಹಿಮೆ ಹೇಳಬೇಕಲ್ಲ. ಅರೇ ಮೋಕ್ಷ ಪ್ರಾಪ್ತ ಆಗೋದು ಯಾವ ಜ್ಞಾನದಿಂದ ಇದೆಯಲ್ಲ ಆ ಜ್ಞಾನದ ಮಹಿಮೆ. ಸಂವರ ಅಧಿಕಾರ ಹೇಳೋದಿದೆ ಕರ್ಮಗಳ ಬರುವಿಕೆಯನ್ನು ತಡೆಯುವ ಮಾತು ಇದೆ. ಅದೇ ಆ ಕರ್ಮಗಳ ಬರುವಿಕೆ ತಡಿಬೇಕಾದ್ರೆ ಅಲ್ಲಿ ಜ್ಞಾನ ಕಾರ್ಯ ಮಾಡಬೇಕು. ಹೇಳೋದಿದೆ ಆಶ್ರವಾಧಿಕಾರ, ಅಲ್ಲಿ ಸಮರಾಂಗಣದಲ್ಲಿ ಬಂದು ನಿಲ್ಲುತ್ತದೆ. ಅದು ಆಶ್ರವದ ಮಹಿಮೆ ಇದೆಯೋ ಅಥವಾ ಆ ನಿಂತಹ ಆಶ್ರವ ರೂಪದ ದುರ್ಜೇಯ ಶತ್ರುವನ್ನ ಜಯಿಸಲಿಕ್ಕೆ ಯಾವುದು ಧೀರ ಉದಾತ್ತ ಇದೆಯಲ್ಲ ಆ ಜ್ಞಾನದ ಮಹಿಮೆ ಹೇಳುವುದಿದೆ. ಅಮೃತ ಚಂದ್ರಾಚಾರ್ಯರ ಪ್ರತಿಭಾ, ಅಮೃತ ಚಂದ್ರಾಚಾರ್ಯರ ಸಮಸ್ತ ಭವ್ಯ ಜಿಜ್ಞಾಸು ಜೀವರುಗಳಿಗೆ ಉಣಬಡಿಸ್ತಾ ಇರುವಂಥ ಅಮೃತ ಎಂಥದ್ದು ಇದೆ. ಒಂದು ಜಿನವಾಣಿ ಸ್ತುತಿಯೊಳಗೆ ಬರ್ತಿದೆಯಲ್ಲ, ವ್ಯವಹಾರ ನಿಶ್ಚಯದ ಭೇದವನ್ನು ತಿಳಿಸಿದರೂ ನ್ಯಾಯಕನನ್ನು ಗಮನ ಮಾಡಿಲ್ಲ, ಬಾಹ್ಯದ ಆಚರಣೆಯನ್ನು ತಿಳಿಸಿದರೂ ನ್ಯಾಯಕನನ್ನು ಗಮನ ಮಾಡಿಲ್ಲ. ಧನ್ಯ ಧನ್ಯ ಜಿನವಾಣಿ ಮಾತೆ ಅಂಥೇಳಿ ಹಾಡಿದೆ. ಅದರೊಳಗೆ ಇವು ಪ್ರತಿಯೊಂದು ಪದ್ಯದೊಳಗೂ ಒಂದೊಂದು ಬರ್ತವ್ರೆ. ಜಿನಾಗಮದಲ್ಲಿ ಏನೆಲ್ಲ ಇದೆ, ಕರ್ಮದ ಮಹಿಮೆ ಹೇಳಿದ್ದಾರೆ.
ಆದರೆ ಕರ್ಮದ ಮಹಿಮೆ ಹೇಳಿದ್ರನು ನ್ಯಾಯಕನನ್ನು ಗಮನ ಮಾಡಲಿಲ್ಲ. ಅಂಥೇಳಿ ಜಿನವಾಣಿಯ ಮಹಿಮೆ ಇದೆ ರೀ. ಜಿನವಾಣಿ ತುಂಬೆಲ್ಲ ಯಾರದ ಮಹಿಮೆ ಇದೆ? ಜ್ಞಾನದ ಮಹಿಮೆ ಇದೆ, ನ್ಯಾಯಕನ ಮಹಿಮೆ ಇದೆ. ಇದುವರೆಗೆ ನಾವು ಯಾರ ಮಹಿಮೆ ಮಾಡದೇ ಇರುವುದರಿಂದ ಸಂಸಾರದಲ್ಲಿ ಉಳಿದಿದ್ದೇವ್ರಿ? ಒಂದು ಜ್ಞಾನದ ಮಹಿಮೆ, ಒಂದು ನ್ಯಾಯಕನ ಮಹಿಮೆ. ಇದುವರೆಗೆ ನಾವು ಯಾರ ಮಹಿಮೆ ಮಾಡದೇ ಇರುವುದರಿಂದ ಪರಾಧೀನ ಆಗಿ ಉಳಿದಿದ್ದೇವೆ. ಒಂದು ಜ್ಞಾನದ ನ್ಯಾಯಕನ ಅರ್ಥಾತ್ ಆ ಜ್ಞಾನದ ಮಹಿಮೆಯನ್ನು ಹಾಡುವುದೇ ಜಿನವಾಣಿಯ ಏಕಮೇವ ಉದ್ದೇಶ ಇದೆ. ಅನಂತ ತೀರ್ಥಂಕರರ ದಿವ್ಯ ಧ್ವನಿಯೊಳಗ ಏನಿದೆ? ಓರ್ವ ಜ್ಞಾನ ಸ್ವಭಾವಿ ಆತ್ಮನ ಮಹಿಮೆ ಇದೆ. ಬೇರೆ ಏನೂ ಇಲ್ಲ. ಕರ್ಮ ಹೇಳಲಿ, ಪರಿಣಾಮದ ಮಲಿನತೆ ಹೇಳಲಿ, ದುಃಖದ ಸ್ವರೂಪ ಹೇಳಿ, ನರಕದಲ್ಲಿ ಹೀಗಿದೆ ಅಂತ ಹೇಳಿ, ಆದರೆ ಅದರ ಹಿಂದೆಲ್ಲ ಉದ್ದೇಶ ಏನಿದೆ? ಒಂದು ಜ್ಞಾನ ಸ್ವರೂಪಿ ನ್ಯಾಯಕ ಸ್ವಭಾವಿ ಆತ್ಮನ ಮಹಿಮೆ ಹೇಳುವುದಿದೆ. ಏನು ಹೇಳಿದರು? ಈಗ ಎಂದರೆ ಬಂಧ ಪದಾರ್ಥದ ನಂತರ ಪ್ರಜ್ಞೆಯೆಂಬ ಕರಗಸದಿಂದ ಶೀಳುವಿಕೆಯ ಮುಖಾಂತರ ಬಂಧ ಮತ್ತು ಆತ್ಮನನ್ನು ದ್ವಿಧ ಎಂದರೆ ಬೇರೆ ಬೇರೆ ಎರಡು ಅದಾವ್ರಿ. ಎರಡು ಅದಾವು. ಎರಡು ಇಲ್ದಿದ್ರೆ ಎರಡು ಮಾಡುವುದು ಸಾಧ್ಯ ಇಲ್ಲ. ವಸ್ತುತಃ ಎರಡು ಯಾವ ಇದಾವೆಯೋ ಆ ಎರಡನ್ನ ಯಾವುದು ವಿಧಾನದಿಂದ ಎರಡು ಮಾಡಬಹುದಾಗಿದೆಯೋ ಆ ವಿಧಾನದ ಮೂಲಕ ಎರಡು ಮಾಡುವುದಿದೆ. ಆ ವಿಧಾನದ ಹೆಸರ ನಿಮಿತ್ತ ಇದೆ. ಪ್ರಜ್ಞೆಯೆಂಬ ಕರಗಸದಿಂದ ಕರಗಸಬೇಕು. ಒಂದು ಕಾಷ್ಠದ ತುಂಡನ್ನು ಎರಡು ಭಾಗ ಮಾಡಬೇಕಾದ್ರೆ ಕರಗಸಬೇಕ್ರಿ. ಕರಗಸದಿಂದನ ಅಖಂಡ ಇರುವಂಥ ಕಾಷ್ಠವನ್ನು ಎರಡು ಭಾಗ ಮಾಡಲಾಗುತ್ತದೆ. ಅಖಂಡ ಇರ್ತಿದೆ ಅಂದರೆ ಎರಡು ಭಾಗ ಆಗುವ ಯೋಗ್ಯತೆ ಅದರಲ್ಲಿ ಇರ್ತಿದೆ. ಎರಡು ಭಾಗ ಆಗುವಂಥ ಯೋಗ್ಯತೆ ಇದೆ. ಕರಗಸ ರೂಪದ ಒಂದು ವಿಧಾನ, ಅದ ಕಾಷ್ಠವನ್ನು ಇಬ್ಬಾಗ ಮಾಡಲಿಕ್ಕೆ ಬರ್ತಿದೆ, ಉಪಯೋಗ ಆಗ್ತಿದೆ ವಿನಃ ಪಾಷಾಣವನ್ನು ಇಬ್ಬಾಗ ಮಾಡಲಿಕ್ಕೆ ಅದರದ ಉಪಯೋಗ ಆಗುತ್ತದೆ. ಪಾಷಾಣವನ್ನು ವಿಭಾಗ ಮಾಡುವ ಮಾತನ್ನು ಹೇಳಿದಾರ್ರಿ ನಮ್ಮ ಜಿನಾಗಮದಲ್ಲಿ. ಇಲ್ಲಿ ಪ್ರಜ್ಞೆಯ ರೂಪದ ಕರಗಸ ಅಂದರು. ಆರು ಪುರಾಣಿಯೊಳಗ ಪ್ರಜ್ಞೆಯ ರೂಪದ ಚೇಣ ಅಂದ್ರಿ. ಪ್ರಜ್ಞೆಯ ರೂಪದ ಚೇಣದಿಂದ ಏನು ಮಾಡಲಾಗ್ತಿದೆ? ರಾಗ ಮತ್ತು ಜ್ಞಾನ ಪಾಷಾಣದ ಹಾಗೆ ಒಂದಾಗಿ ಹೋಗಿತ್ತಲ್ಲ, ಅದು ಎಲ್ಲಿ ಸಂಧಿ ಇದೆಯಲ್ಲ ಅಲ್ಲಿ ಆ ಚೇಣವನ್ನು ಇರಿಸಿ ಜೋರಾಗಿ ಘನದ ಏಟ ಹಾಕಿದರೆ ಆ ರಾಗ ಮತ್ತು ಜ್ಞಾನ ಎರಡು ಭಾಗ ಆಗ್ತವೆ. ಇಲ್ಲಿ ರಾಗ ಮತ್ತು ಜ್ಞಾನವನ್ನು ಎರಡು ಮಾಡುವುದಿಲ್ಲರಿ. ಇಲ್ಲಿ ಆತ್ಮ ಮತ್ತು ಬಂಧವನ್ನು ಎರಡು ಮಾಡುವುದಿದೆ. ಪದಾರ್ಥ ಶಬ್ದದ ಪ್ರಯೋಗ ಅದಕ್ಕೆ ಮಾಡಿದಾರ್ರಿ. ಬಂಧ ಪದಾರ್ಥ ಇದೆ 9 ಪದಾರ್ಥಗಳಲ್ಲಿ, ಮತ್ತು ಜೀವ ಪದಾರ್ಥ ಇದೆ. ಪದಾರ್ಥಗಳಲ್ಲಿ ಎರಡು ಅದಾವಲ್ಲ. 9 ಪದಾರ್ಥಗಳಲ್ಲಿ ಜೀವವೆಂಬ ಹೆಸರಿನ ಪದಾರ್ಥ ಒಂದು ಬೇರೆ ಇದೆ, ಬಂಧವೆಂಬ ಹೆಸರಿನ ಪದಾರ್ಥ ಒಂದು ಬೇರೆ ಇದೆ. ಹಾಗಾದರೆ ಇಲ್ಲಿ ಬಂಧ ಪದಾರ್ಥ ಅಂಥೇಳಿ ಗುರುತಿಸಲ್ಪಡುವಂಥ ಜೀವ ಇಲ್ಲ ಮತ್ತು ಬರೀ ಬಂಧ ಪದಾರ್ಥ ಇದೆ ಹೀಗಿರೋ ಸಾಧ್ಯ. ಬಂಧ ಪದಾರ್ಥದೊಳಗೆ ವಿರಾಜಮಾನ ಇರುವಂಥ ಜೀವ ಏನು ಮಾಡೋದಿದೆ? ಆ ಬಂಧ ಪದಾರ್ಥದಿಂದ ಆ ಜೀವವನ್ನು ಬೇರೆ ಮಾಡೋದಿದೆ. ಇನ್ನು ಪದಾರ್ಥದೊಳಗನ ಜೀವ ಮತ್ತು ಪರ್ಯಾಯ ಎರಡಿದೆ. ಪದ ಅಂದ್ರೆ ಪರ್ಯಾಯ, ಅರ್ಥ ಅಂದ್ರೆ ವಸ್ತು. ಪದ ಅಂದ್ರೆ ಪರ್ಯಾಯ, ಅರ್ಥ ಅಂದ್ರೆ ವಸ್ತು. ಪದಾರ್ಥ ಹಾಗಾದ್ರೆ ಬಂಧ ರೂಪದ ಪರ್ಯಾಯದೊಳಗ ವಿರಾಜಮಾನ ಇರುವಂಥ ಜೀವರೂಪದ ವಸ್ತುವನ್ನು ಬೇರೆ ಮಾಡೋದಿದೆ. ಬಂಧ ಪರ್ಯಾಯ ಯಾರಂತಿದೆ? ಜೀವಂತ ಇದೆ. ಆದ್ರೆ ಆ ಪರ್ಯಾಯದಿಂದ ಅರ್ಥಾತ್ ಪ್ರಾರಂಭಕ್ಕೆ ಹೇಳಿದ ಪ್ರಕಾರ
ಬಂಧ ಪರ್ಯಾಯ ರೂಪದ ಸಿಂಹಾಸನದ ಮೇಲೆ ಅನಾದಿಯಿಂದ ವಿರಾಜಮಾನಿದ್ದ. ಇವು ಸಿಂಹಾಸನ ಇಲ್ಲದಂತೂ ಇರುವುದಿಲ್ಲರಿ, ಅಂಥ ಜೀವರಾಜ ಅದಂತೆ. ಅವನಿಗೆ ಸಿಂಹಾಸನ ಬೇಕನ್ನರೇ, ಅವನು ಕೂಡಬೇಕಾದ್ರ, ಅವನು ವಿರಾಜಮಾನ ಆಗಬೇಕಾದ್ರ. ಆದರೆ ಇದುವರೆಗೆ ಬಂಧವೆಂಬ ಹೆಸರಿನ ಸಿಂಹಾಸನದ ಮೇಲೆ ಆರೂಢ ಇದ್ದ. ಈಗ ಅವನು ಎಲ್ಲಿ ಹೋಗಮಿದ್ದಾನೆ? ಮೋಕ್ಷವೆಂಬ ಸಿಂಹಾಸನದ ಮೇಲೆ ಆರೂಢ ಆಗಮಿದ್ದಾನೆ. ಆ ಸಿಂಹಾಸನ ಎಂಥದ್ದಿದೆ? ಅರೆ, ಈ ಸಿಂಹಾಸನದ್ದು ಅದೇ ಪ್ರಕಾರದ ಮಹಿಮೆ ಇದೆ. ಬಂಧ ರೂಪದ ಸಿಂಹಾಸನದ್ದು ಬೇರೆ ಏನು ಬೇಕಾದ್ದು ಮಾಡ್ತಾ ಇದ್ರೂ ಕೂಡ ಅವನು ಬಂಧ ರೂಪದ ಸಿಂಹಾಸನದ ಮೇಲೆ ಕೂತನ ಮಾಡ್ತಾನೆ. ನಾನು ಮನುಷ್ಯದೇನಂತ ಮನುಷ್ಯ ರೂಪದ ವ್ಯವಹಾರ ಏನೇನು ಮಾಡ್ತಾನೆ, ಶುಭರಾಗ ಮಾಡ್ತಾನೆ, ಅಶುಭರಾಗ ಮಾಡ್ತಾನೆ, ವಿಷಯ ಕಷಾಯದೊಳಗೆ ಮುಳುಗಿ ಹೋಗ್ತಾನೆ. ಒಮ್ಮೊಮ್ಮೆ ರಾಗರೂಪದ ಅಗ್ನಿಯೊಳಗೆ ಪ್ರತ್ಯಕ್ಷ ಸುಡ್ತಾ ಇರ್ತಾನೆ, ಒಮ್ಮೊಮ್ಮೆ ವೀತರಾಗ ಭಾವದ ಅನುಭವ ಮಾಡ್ತಾ ಇರ್ತಾನೆ. ಆದ್ರೆ ಯಾವ ಸಿಂಹಾಸನದ ಮೇಲೆ ವಿರಾಜಮಾನ? ಬಂಧ ರೂಪದ ಸಿಂಹಾಸನದ ಮೇಲೆ ವಿರಾಜಮಾನ. ಯಾವಾಗ ಒಂದು ಸಲ ಆ ಬಂಧ ರೂಪದ ಸಿಂಹಾಸನದ ಮೇಲಿಂದ ಇಳಿತಾನೋ ಆವಾಗ ಅವನಿಗೆ ಸಿಗೋದು ಒಂದೇ ಒಂದು ಸಿಂಹಾಸನ. ಅದು ಸಾಧಿಯ ಅನಂತ ಕಾಲದವರೆಗೆ ಅಲ್ಲಿಂದ ಅವನಿಗೆ ಇಳಿಬೇಕಾದಂಥ ಪ್ರಸಂಗವೇ ಇಲ್ಲ. ಅದು ಯಾವುದಿದೆ ಅಂತಂದ್ರೆ ಮೋಕ್ಷ ರೂಪದ ಸಿಂಹಾಸನ. ಇಂಥ ದಿವ್ಯ ಭವ್ಯವಾದಂಥ ಮೋಕ್ಷ ಅಧಿಕಾರ ಇದೆ ರೀ. ಆದ್ರೆ ಆ ಮೋಕ್ಷ ರೂಪದ ಸಿಂಹಾಸನ ಸಿಗುವ ಸಲುವಾಗಿ ಧನ ದುಡ್ಡ ಆಸ್ತಿ ನಡೆಯುವುದಿಲ್ಲ, ದೇಹ ಬಲ ನಡೆಯುವುದಿಲ್ಲ, ಯಾರ್ದೂ ಶಿಫಾರಸು ನಡೆಯುವುದಿಲ್ಲ. ಅದು ಸಿಗಬೇಕಾದ್ರೆ ಯಾವುದರಿಂದ? ಜ್ಞಾನ ರೂಪದ ಪ್ರಜ್ಞಾರೂಪದ ಕರಗಸಬೇಕ್ರಿ. ಪ್ರಜ್ಞೆ ಎಂಬ ಕರಗಸದಿಂದ. ಕರಗಸ ಯಾವುದಕ್ಕಂತಾರ್ರಿ? ಎರಡು ಭಾಗ ಆಗೋ ತನಕ ಬಿಡೋದಿಲ್ರಿ. ಅದ ನಡೀತಾನೆ ಇರ್ತಿದೆ, ಆ ಕಡೆ ಕೆಲಸ ಮಾಡ್ತಾನೆ ಇರ್ತಿದೆ, ಎರಡು ಭಾಗ ಆಗೋ ತನಕ ಬಿಡೋದನೇ ಇಲ್ಲ. ಹಾಗಾದ್ರೆ ನಾನಾತ್ಮ ಇದ್ದೇನೆ ಎಲ್ಲಿಂದ ಶುರುವಾಯಿತು? ನಾನು ಜೀವಿದ್ದೇನೆ ಅನ್ನೋದ ಪೂರ್ವ ರಂಗದಿಂದ ಶುರುವಾಗಿದೆ ರೀ. ಮೊದಲನೇ ಗಾಥೆ ಎಂದರೆ ಮಂಗಲಾಚರಣೆ ಒಂದಾಯಿತು. ಏನ? ಸ್ಥಿತಮಚಲ ಮನುಪಮ ಗತಿಯ ನೈದಿಹ ಸಕಲ ಸಿದ್ಧರಿಗೆ ವಂದಿಸಿ ಶ್ರುತ ಕೇವಲಿಗಳು ಪೇಳಿದ ಸಮಯ ಪಾಗುಡವ ನಾನೀಗ ಹೇಳುವೆನು. ಇಲ್ಲಿ ಇದು ಒಂದು ಮಂಗಲಾಚರಣೆ ಆಯಿತು. ಅರೆ, ಆ ಮಂಗಲಾಚರಣೆಯೊಳಗೂ ಕೂಡ ಸಿದ್ಧರಿಗೆ ನಮಸ್ಕಾರ ದೇಹದಿಂದ ಆಗೋದಿಲ್ಲ. ಸಿದ್ಧರಿಗೆ ನಮಸ್ಕಾರ ಜೀವನ ಮಾಡಬೇಕಾಗ್ತಿದೆ. ಆದರೆ ಪ್ರತ್ಯಕ್ಷವಾಗಿ ಜೀವದ ಸ್ವರೂಪವನ್ನು ಎರಡನೇ ಗಾಥೆಯೊಳಗೆ ಹೇಳಿದ್ದಾರೆ. ಜೀವ ದರ್ಶನ ಜ್ಞಾನ ಚಾರಿತ್ರದೋಳ ಸ್ಥಿರಗಳೇ ಸ್ವಸಮಯದಿಂದರಿಯುವುದು. ಜೀವ ಕರ್ಮ ಉದ್ಗಲ ಪ್ರದೇಶದೋಳ ಸ್ಥಿರಗಳೇ ಪರಸಮಯದಿಂದರಿಯುವುದು. ಪರಸಮಯ ಅಂತಂದ್ರೆ ಏನು? ಪರಸಮಯ ಮತ್ತು ಸ್ವಸಮಯ ಅಂದ್ರೆ ಏನು? ಜೀವ ಜ್ಞಾನ ದರ್ಶನ ಚಾರಿತ್ರದೊಳಗೆ ಸ್ಥಿರ ಇದ್ದ ಅಂತಂದ್ರೆ ಅವನನ್ನ ಸ್ವಸಮಯ, ಅರ್ಥಾತ್ ಅವನನ್ನ ಜೀವ ಪದಾರ್ಥ ಅನ್ನೋದ. ಸ್ವ ಅಂದ್ರೆ ಜೀವ, ಸಮಯ ಅಂತಂದ್ರೆ ಅವ ಆ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾನೆ. ಪರಿಣಮನಕ್ಕೆ ಮುಖ್ಯತೆ ಇದೆ, ಇರುವಿಕೆಗೆ ಮುಖ್ಯತೆ ಇದೆ ರೀ. ಜೀವ ಇರುವೆಳೆದೊಳಗೆ ಕೂಡ ಪರಸಮಯ ಅರ್ಥಾತ್ ಅವನು ಜೀವ ಅಲ್ಲ. ಪರಸಮಯ ಅರ್ಥಾತ್ ಪರಪದಾರ್ಥದನ್ರಿ ಅವ. ಪರಪದಾರ್ಥ ಜೀವವನ್ನು ಬಿಟ್ಟು ಉಳಿದ ಪರಪದಾರ್ಥಗಳೆಲ್ಲ ಎಂಥವದವು? ಅಜೀವದವ್ರಿ. ಸಿಟ್ಟಾಯ್ತು. ಹಾಗಾದ್ರೆ ಯಾವ ಜೀವ ಕರ್ಮ ಮತ್ತು ಉದ್ಗಲ ಪ್ರದೇಶದೊಳಗೆ ಸ್ಥಿತ ಅದನೋ ನಾವೆಲ್ಲಿ ಸ್ಥಿತ ಅದೀವಿ? ಉದ್ಗಲ ಪ್ರದೇಶದೊಳಗೆ. ಇದು ಪ್ರತ್ಯಕ್ಷ ಉದ್ಗಲದ ಪ್ರದೇಶ ಅದಾವ ಅಥವಾ ಇಲ್ವೇ? ಹಾಗಾದ್ರೆ ಇದನ್ನು ತಿಕ್ಕೋದು, ತೊಳೆಯೋದು, ಉಜ್ಜೋದು, ಧರಿಸೋದು, ತಿನ್ನಿಸೋದು, ಮಲಸೋದು, ಯಾವ ಪದಾರ್ಥದೊಳಗೆ ಯಾವ ಪ್ರದೇಶದೊಳಗೆ ಜೀವದ ಕಾರ್ಯ ಮಾಡುತ್ತಾ ನಡೆದದ್ದಿದೆ? ಉದ್ಗಲದ ಪ್ರದೇಶದೊಳಗೆ. ಹಾಗಾದ್ರೆ ಉದ್ಗಲದ ಪ್ರದೇಶದೊಳಗೆ ಯಾವ ಕಾರ್ಯ ಮಾಡ್ತಾ ಇದ್ದಾನೆ ಅವನನ್ನು ಜೀವ ಹೇಗನ್ನೋದ್ರಿ? ಇನ್ನೊಬ್ಬರ ಮನೆಯಲ್ಲಿ ಯಾವ ಕೆಲಸ ಮಾಡ್ತಾ ಇದ್ದಾನೆ ಅವನನ್ನು ಮಾಲೀಕ ಹೇಗನ್ನೋದ್ರಿ? ಅವನಿಗೊಂದು ಬೇರೆ ಹೆಸರಿದೆ, ಏನಿದೆ? ಸೇವಕ. ಸರಿಯಾದ ಪ್ರಕಾರ ಪರಸಮಯ ಅರ್ಥಾತ್ ಸೇವಕ. ಯಾವುದರ್ಧ? ಉದ್ಗಲ.
ಪುದ್ಗಲ ಪ್ರದೇಶದಲ್ಲಿ ಸ್ಥಿತ. ಬಹಳ ಅದ್ಭುತ ವಿಷಯಗಳು, ಆನಂದವನ್ನು ಉನ್ಮಿಸುವಂಥ ವಿಷಯಗಳು ಜಿನಾಗಮದಲ್ಲಿ ತುಂಬಿ ಹೋಗಿದವರಿಗೆ ತಿಳಿಯುವುದಿಲ್ಲ ಅನ್ನೋದ ನಿಜವಾಗಿ ತನ್ನ ಅವಮಾನ ತಾನು ಮಾಡಿಕೊಳ್ಳೋದಿದೆ. ತಿಳಿಯುವ ಸ್ವಭಾವದ ಜೀವನಿಗೆ ಮತ್ತದು ಅವನ ಸ್ವರೂಪರಿ, ಅವನ ಕಥೆ, ಬೇರೆದವ್ರದಲ್ಲ. ಅವನ ಕಥೆ ತಿಳಿಯುವುದಿಲ್ಲ ಅನ್ನೋದು ಯಾಗ ಸಾಧ್ಯ ಇದೆ? ತನ್ನನ್ನು ತಾನು ಅವಮಾನಿತ ಮಾಡಿಕೊಳ್ಳೋದಿದೆ. ನಮಗೆ ತಿಳಿಯುವುದಿಲ್ಲ. ಅರೇ, ಹೇಳಲಿಕ್ಕೆ ಬರಲಿಕ್ಕಿಲ್ಲ, ಆದರೆ ತಿಳಿಯುವುದಿಲ್ಲ ಯಾಕೆ ಸಾಧ್ಯ ಇದೆ ರೀ? ನಮಗೆ ರುಚಿ ಬೇಕು. ಒಂದು ರುಚಿಯ ಮೂಲಕ ಎಲ್ಲ ಕಾರ್ಯ ಆಗ್ತಿದೆ ರೀ. ಎಲ್ಲ ಏನು ಕಾರ್ಯ ಆಗ್ತಿದೆ? ಸಂಸಾರದ ಕಾರಣಗಳನ್ನು ಒಂದೊಂದಾಗಿ ಕತ್ತರಿಸುವಂಥ ಸಾಮರ್ಥ್ಯ ಬರ್ತಿದೆ. ಬೇರೆ ಏನು ಕಾರ್ಯ ಇಲ್ಲರಿ ಇಂದ. ಇವೇನು ಮಾಡಬೇಕಾಗಿಲ್ಲ. ವಿಶ್ವದ ಯಾವ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಇವು ಉಪಕಾರ ಮಾಡಬೇಕಾಗಿಲ್ಲ. ಯಾಕೆ ಅಂತಂದರೆ ಇವನಿಂದ ಉಪಕೃತ ಆಗುವಂಥ ನ್ಯೂನತೆ ಯಾವ ಪದಾರ್ಥದೊಳಗೆ ಇರ್ತದೆ. ಪ್ರತಿಯೊಂದು ಪದಾರ್ಥ ಸ್ವಯಂಭೂ ಇದ್ದಾವೆ, ಪರಿಪೂರ್ಣ ಇದ್ದಾವೆ. ಆಗಿದೆ ಅನ್ನಿಸ್ತಿದೆ ಸಮಯ. ಇನ್ನೂ 5 ನಿಮಿಷ. ಪ್ರಜ್ಞೆ ಎಂಬ ಅದ್ಭುತ ಶಬ್ದ ಇದೆ ನೋಡ್ರಿ ಅಮೃತ ಚಂದ್ರಾಚಾರ್ಯ ದೇವರದ. ನಾವು ಎಲ್ಲಿ ಹೋಗ್ತೇವೋ ಅಲ್ಲಿ ಅನುಸಾರ ಭಾಷೆ ಮಾತಾಡ್ತೇವೆ. ಮಹಾರಾಷ್ಟ್ರದೊಳಗೆ ಹೋದ್ರೆ ಮರಾಠಿ ಭಾಷೆ ಮಾತಾಡ್ತೇವೆ, ಬೆಂಗಳೂರು ಸೈಡ್ ಹೋದ್ರೆ ಬೆಂಗಳೂರು ಸೈಡ್ ಕನ್ನಡ ಮಾತಾಡ್ತೇವೆ, ಬೆಳಗಾವಿ ಉತ್ತರ ಕರ್ನಾಟಕಕ್ಕೆ ಬಂದರೆ ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ತೇವೆ. ಅವೆಲ್ಲ ಸುಲಭ ಇದ್ದಾವೆ, ಅವೆಲ್ಲ ಕಲಿತ್ಕೊಂಡಿದ್ದೇವೆ. ಅದರಿಂದ ಯಾವ ಲಾಭ ಇಲ್ಲ. ನಿನಗೆ ಯಾವ ದೊಡ್ಡಸ್ತಿಕೆ ಪ್ರಶಸ್ತಿ ಅದರಿಂದ ಸಿಕ್ಕುವುದಿಲ್ಲ. ಪ್ರಶಸ್ತಿ ಸಿಕ್ಕರನು ಅದರಿಂದ ಆತ್ಮನಿಗೆ ಯಾವ ಲಾಭ ಆಗುವುದಿಲ್ಲ. ಆದರೆ ಅಮೃತ ಚಂದ್ರಾಚಾರ್ಯರ ಒಂದು ಸಲ ಸಾಧನೆಯೊಳಗೆ ತಮ್ಮ ಸಾಧನಾ ಮಾರ್ಗದಲ್ಲಿ ಅಗ್ರಸರ ಇರುವ ವೇಳೆದೊಳಗೆ ಮತ್ತು ನನ್ನ ಸಲುವಾಗಿ ಕೃತಿ ರಚನೆ ಮಾಡುವ ವೇಳೆದೊಳಗೆ ಯಾವ ಶಬ್ದಗಳ ಪ್ರಯೋಗ ಮಾಡಿದರೂ ಆ ಶಬ್ದಗಳ ಉಚ್ಚಾರಣೆ ಮಾಡುವುದರಲ್ಲೇ ನಿಜವಾಗಿ ನಾವು ಮಾಡುವಂಥ ಪ್ರಶಸ್ತಿ ಇದೆ, ನಮಗೆ ನಾವು ಸಲ್ಲಿಸುವಂಥ ಗೌರವ ಇದೆ. ವ್ಯವಹಾರದಿಂದ ಹೇಳಿದರೆ ಅಮೃತ ಚಂದ್ರಾಚಾರ್ಯರಿಗೆ ಸಲ್ಲಿಸುವಂಥ ಗೌರವ. ಇನ್ನೂ ಸ್ವಲ್ಪ ಅದನ್ನು ಬಿಡಿಸಿ ಹೇಳಿದರೆ ಜಿನವಾಣಿಗೆ ಸಲ್ಲಿಸುವಂಥ ಗೌರವ. ಏನ ಪ್ರಜ್ಞಾ ಕ್ರಕಚ ದಲನಾತ್ ಬಂಧ ಪುರುಷವು ದ್ವಿಧಾ ಕೃತ್ಯ. ಪ್ರಜ್ಞೆ ಎಂಬ ಕರಗಸದಿಂದ ಶೇಳುವಿಕೆಯ ಮುಖಾಂತರ ಬಂಧ ಮತ್ತು ಆತ್ಮನನ್ನು ದ್ವಿಧಾ ಬೇರೆ ಬೇರೆ ಎರಡು ಮಾಡಿ ಪುರುಷಂ ಉಪಲಂಭ ಏಕ ನಿಯತ. ಪುರುಷನಿಗೆ ಯಾವ ಆತ್ಮನು ಕೇವಲ ಅನುಭೂತಿಯಿಂದಲೇ ನಿಶ್ಚಿತನಿದ್ದಾನೆ. ಎಷ್ಟು ವಿಷಯ ಇದೆ ಇದರಲ್ಲಿ. ಅಡಿ ಟಿಪ್ಪಣಿ ಕೊಟ್ಟರು ಆ ಅನುಭೂತಿ ಶಬ್ದಕ್ಕೆ ಏನ ಸ್ವರೂಪಾನುಭವವು ಎಷ್ಟಿದೆ ಅಷ್ಟೇ ಆತ್ಮನಿದ್ದಾನೆ. ಹಾಗಾದರೆ ಇಲ್ಲಿ 2ನೇ ಗಾಥೆಯಲ್ಲಿ ಹೇಳಿರುವಂಥ ಮಾತು ಸ್ಪಷ್ಟ ಆಯಿತು ಅಥವಾ ಇಲ್ರಿ? ಜೀವ ಕರ್ಮ ಪುದ್ಗಲ ಪ್ರದೇಶದೊಳು ಸ್ಥಿರನಿರೇ ಪರಸಮಯನೆಂದರಿಯುವುದು. ಹಾಗಾದ್ರೆ ಅವನು ಆತ್ಮ ಅಲ್ಲ. ಆತ್ಮ ಎಷ್ಟು ಆತ್ಮ ಎಷ್ಟು? ಸ್ವಯಂಭೂರಮನ ಸಮುದ್ರದೊಳಗ ದೀರ್ಘಕಾಯದ ಮತ್ಸ್ಯ ಅದವಲ್ಲ, ಎರಡು ಮತ್ಸ್ಯ ಅದಾವ್ರಿ, 2 ಮೀನು ಅದಾವ್ರಿ. ಅವು 2 ಎಷ್ಟು ದೊಡ್ಡವು ಅದಾವು ಅಂತಂದ್ರೆ ಯೋಜನೆಗಟ್ಟಲೆ ವಿಸ್ತಾರ, 1000 ಯೋಜನೆದ ದೇಹ ಇದೆ ರೀ. ಹಾಗಾದ್ರೆ ಆತ್ಮ ಅಷ್ಟು ದೊಡ್ಡ ಮದನೇನ್ರಿ? ಇಲ್ಲ. ಇದಾನ ಅಥವಾ ಇಲ್ಲ? ಪ್ರದೇಶ ಸಾಪೇಕ್ಷ ಇರಬಹುದು, ಆದರೆ ಸ್ವರೂಪದ ಅನುಭೂತಿ ಇಲ್ಲ ಅಂದ ಮೇಲೆ ಅಲ್ಲಿ ಆತ್ಮ ಇಲ್ಲವೇ ಇಲ್ಲ. ಸ್ವರೂಪದ ಅನುಭೂತಿ ಎಷ್ಟಿದೆನ ಅಷ್ಟೇ ಆತ್ಮ. ಉಳಿದದ್ದೆಲ್ಲ ಏನಿದೆ? ಅನಾತ್ಮ. ಜೀವ ಇರುವೆಳೆದೊಳಗೆ ಅಜೀವರಿ, ಆತ್ಮ ಇರುವೆಳೆದೊಳಗೆ ಅನಾತ್ಮ, ಜೀವಂತ ಇರುವೆಳೆದೊಳಗೆ ಸತ್ತ ಮದನ್ರಿ, ಶವ ಅದನ್ ಅಂಥೇಳಿ ನಿಯಮಸಾರದೊಳಗ ಭಗವಾನ್ ಕುಂದಾಚಾರ್ಯ ದೇವ ಪ್ರೇತವಾಸಿ ಅಂದ್ರೆ ಮನುಷ್ಯನಿಗೆ ಏನಂದ್ರು? ಪ್ರೇತವಾಸಿ. ದೇವವಾಸಿ, ತಿರ್ಯಗ್ವಾಸಿ, ನರಕವಾಸಿ ಹೇಳಿ ಇವ್ರಿಗೆ ಮನುಷ್ಯವಾಸಿ ಅಂದ್ರೆ ಪ್ರೇತವಾಸಿ. ಅದು ಯಾವುದರ ಸಲುವಾಗಿ? ನಮ್ದು ಅವಮಾನ ಮಾಡುವ ಸಲುವಾಗಿ. ಅದು ಅಧಿಕಾರ ಅವ್ರಿಗೆ ಯಾರು ಕೊಟ್ಟರು? ಶ್ರೀಮಂತರ ಪರಮಾತ್ಮರು ಕೊಟ್ಟರು.
ನಮ್ದು ಅವಮಾನ ಮಾಡುವ ಸಲುವಾಗಿ ಹೇಳಲಿಲ್ಲ, ನಮ್ಮ ಮೋಹನಿದ್ರೆಯನ್ನು ಬಿಡಿಸುವ ಸಲುವಾಗಿ. ನೀ ಚೈತನ್ಯ ಆತ್ಮ ಇದ್ದ ಸಿದ್ಧಾಲಯದೊಳಗೆ ವಾಸ ಮಾಡುವಂಥ ಸಾಮರ್ಥ್ಯವುಳ್ಳವಿದ್ದ ಈ ಪ್ರೇತದೊಳಗೆ ವಾಸ ಮಾಡ್ತಾ ಇದ್ದೆ. ಬಿಟ್ಟುಬಿಡ ಅದನ್ನ. ಪ್ರೇತ ವಾಸವನ್ನು ಬಿಟ್ಟುಬಿಡ. ಪ್ರೇತದೊಳಗೆ ವಾಸ ಮಾಡುವುದನ್ನು ಬಿಟ್ಟುಬಿಡ. ಪ್ರೇತದೊಳಗೆ ವಾಸ ಮಾಡುವುದಂತಂದ್ರೆ ಮನುಷ್ಯ ಶರೀರದೊಳಗೆ ಆತ್ಮನ ದ್ರವ್ಯ ಪ್ರದೇಶ ಸಾಪೇಕ್ಷ ವಾಸ ಮಾಡುವುದರ ಹೆಸರು ಪ್ರೇತವಾಸ ಅಲ್ಲ. ಆದ್ರೆ ಶರೀರ ರೂಪದ ಅನುಭವ, ಶರೀರದ ಕಾರ್ಯಗಳನ್ನು ತಾನು ಮಾಡ್ತಾ ಇದ್ದೇನೆ ಅನ್ನುವ ಸಂವೇದನ, ಅನ್ನುವ ವಿಪರೀತ ಮನ್ನಣೆ ಇದು ವಾಸ. ನಾವು ಎಲ್ಲಿ ವಾಸ ಮಾಡಿದೆವು? ನಮ್ಮ ಸತ್ತಾ ಎಲ್ಲಿದೆ ಹೇಳ್ರಿ? ದೇಹದೊಳಗಿನ ಆತ್ಮನೊಳಗ? ದೇಹದೊಳಗೇನೆ ಇದೆ. ಅದಕ್ಕೆ ಇಲ್ಲೇನು ಹೇಳಿದ್ರು? ಸ್ವರೂಪಾನುಭವವು ಎಷ್ಟಿದೆ ಅಷ್ಟೇ ಆತ್ಮನಿದ್ದಾನೆ. ಮೇಲೆ ಮತ್ತು ಹೋದೇನ ಪುರುಷನಿಗೆ ಯಾವ ಆತ್ಮನು ಕೇವಲ ಅನುಭೂತಿಯಿಂದಲೇ ನಿಶ್ಚಿತನಿದ್ದಾನೆ ಅವನಿಗೆ ಸಾಕ್ಷಾತ್ ಮೋಕ್ಷಂ ನಯತ್, ಪ್ರತ್ಯಕ್ಷವಾಗಿ ಮೋಕ್ಷವನ್ನು ಉಂಟು ಮಾಡುತ್ತಿರುವ ಪೂರ್ಣಂ ಜ್ಞಾನಂ ವಿಜಯತೆ. ಪೂರ್ಣ ಜ್ಞಾನವು ವಿಜಯಿಯಾಗಿ ವರ್ತಿಸುತ್ತದೆ. 9:30 ಮತ್ತು ಪುನಃ ಇದನ್ನ ತಗೊಂಡ್ರೆ ಅಂದ್ರೆ ಒಂಚೂರು ವಿಷಯ ಸ್ಪಷ್ಟ ಆಗ್ತಿದೆ. ಮುಂದೆ ಹೋಗ್ತೀವಿ.